ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಐಸ್ ಎನಿವಲ್. ತುಂಬ ಕ್ಷಮಿಸಿ, ನಾನು ಆಲ್ರೆಡಿ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಒಂದು ವೀಕಿಂದ. ತುಂಬ ಸಾರಿ. ಇನ್ಮೇಲೆ ಡೈಲಿ ಅಪ್ಲೋಡ್ ಮಾಡಿ ಟ್ರೈ ಮಾಡ್ತೀನಿ. ಇವತ್ತು ನೋಡ್ತಾರೆ ಮೂವಿ ಅಂಡರ್ ವಾಟರ್ ಮೂವಿ. ಬಂದು ತಡ ಮಾಡಿ ವಿಡಿಯೋ ಎಂಟ್ರಿ ಆಗೋಣ. ಇದರ ಪೆಸಿಫಿಕ್ ಕ್ವಶನಲ್ಲಿ ಯಾವುದೋ ಒಂದು ಪೋರ್ಷನಲ್ಲಿ ಡಿಗ್ ಮಾಡಿದ್ದಾರೆ. ಸೊ ಇದು ತೋರಿಸ್ತಾರೆ ಎಷ್ಟು ಲೆಂತ್ ಇದೆ, ಏನಿದೆ ಅಂತ ತೋರಿಸ್ತಾರೆ ನಮಗೆ. ಆ ಡೀಪ್ ಬಂದು ಎಷ್ಟು ಡೀಪ್ ಇದೆ, ಮತ್ತು ಡ್ರಿಲ್ಲಿಂಗ್ ಝೋನಲ್ಲಿ ಎಷ್ಟಿದೆ, ಮತ್ತು ಅಲ್ಲಿ ಫೀಟೆಲ್ಲ ಎಷ್ಟು ಹೈಟ್ ಇದೆ, ಡೀಪೆಸ್ಟ್ ಇದೆ ವರ್ಲ್ಡಲ್ಲಿ ಅಂತ ತೋರಿಸ್ತಾರೆ. ಮತ್ತು ಇಂಡಸ್ಟ್ರಿ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ನಮಗೆ ಕಥೆಯಲ್ಲಿ. ಸೊ ಏನಂದರೆ ಒಂದು ಅಂಡರ್ಗ್ರೌಂಡ್ ಪ್ರಾಜೆಕ್ಟಲ್ಲಿ ಅಂಡರ್ ವಾಟರಲ್ಲಿ ಒಂದು ಸಮಥಿಂಗ್ ಏನೋ ಮಾಡ್ತಾರೆ. 7 ಮೈಲ್ಸ್ ಒಳಗಡೆ ಆಳ ಇದೆ. ಇದು ಬಂದು ಕನ್ಸ್ಟ್ರಕ್ಷನ್ ಒಳಗಡೆ ತೋರಿಸ್ತಾರೆ ನಮಗೆ. ಅದು 8 ಟೈಮ್ ಪ್ರೆಷರಲ್ಲಿದೆ ಅಂತ ನಮ್ಗೆ ತೋರಿಸ್ತಾರೆ. ತುಂಬ ರಿಸ್ಕಿ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಅಂಡರ್ ವಾಟರಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಾಯಿದ್ದಾರೆ. ಸೊ ಅದು ಹೆಂಗೆ ಮಾಡ್ತಾರೆ ನಮ್ಗೆ ತೋರಿಸ್ತಾರೆ. ಕನ್ಸ್ಟ್ರಕ್ಷನ್ ಪ್ಲ್ಯಾನು ಎಲ್ಲ ತೋರಿಸ್ತಾರೆ. ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಅಂಡರ್ ವಾಟರ್ ಒಂದು 30,000 ಅಡಿ ಆಳ ಇರೋ ಸಮುದ್ರ ಒಳಗಡೆ ಒಂದು ಸ್ಟೇಷನ್ ಥರ ಮಾಡ್ತಾಯಿದ್ದಾರೆ. ಅದ್ರಲ್ಲಿ ಹೆಂಗಿರುತ್ತೆ, ಅದ್ರಲ್ಲಿ ಹೆಂಗೆ ಕಂಟ್ರೋಲ್ ಮಾಡೋದು. ತುಂಬ ಜನ ಸನ್ಲೈಟೆಲ್ಲ ಹೋಗಲ್ಲ, ಆಕ್ಸಿಜನ್ ಗಾಳಿಯೆಲ್ಲ ಒಳಗಡೆ ಬರಲ್ಲ. ಸೊ ಹೆಂಗೆ ಜನ ಇರ್ಬೋದು ಅಂದರೆ ಹೆಂಗೆ ಮನುಷ್ಯ ಸರ್ವೆ ಆಗೋದು ಅಂತೆಲ್ಲ ಒಂದು ರಿಸರ್ಚ್ನ ಕಂಡುಹಿಡ್ತಾರೆ. ಸೊ ಅದ್ರ ಬಗ್ಗೆ ಈ ಫಿಲಮ್ ಮಾಡ್ತಾರೆ. ಸೊ ಒಳ್ಳೆ ಸ್ಟೋರಿ ಏನಂದರೆ, ಆ ನೀರು ಆ್ಯಕ್ಚುಲಿ ಆ ನೀರೊಳಗಡೆ ಹೋಗಿ ಆ ರಿಸರ್ಚ್ ಕಂಡು ಮುಗಿಸಿದ್ರ, ಇಲ್ಲ ಕಂಪ್ಲೀಟ್ ಮಾಡಿದ್ರ, ಅವ್ರಿಗೇನಾದ್ರು ಪ್ರಾಬ್ಲಮ್ಸ್ ಇದ್ರೆ ಅದ್ರ ನೀರುಗಡೆ ಅದರಿಂದ ಹೆಂಗೆ ಆಚೆ ಬಂದರು, ಯಾರು ಉಳ್ಕೊಂಡ್ರು ಅಂತ ಹೇಳೋಕತ್ತೇನೆ ಅಂಡರ್ ವಾಟರ್. ಸೊ ಬನ್ನಿ ತಡ ಮಾಡಿ ವಿಡಿಯೋ ಎಂಟ್ರಿ ಆಗೋಣ. ಸ್ಟಾರ್ಟಿಂಗ್ ನೋಡ್ತಾರೆ, ಒಂದು ಫುಲ್ ಕನ್ಸ್ಟ್ರಕ್ಷನ್ ಇದೆ, ಒಂದು ಫುಲ್ ಲೈಟ್ ಲ್ಯಾಂಪ್ ಥರ ಸಬ್ಮೇರಿನ್ ಥರ ಒಳಗಡೆ ಇದೆ. ಫುಲ್ ಡೀಪ್ ತೋರಿಸ್ತಾರೆ ನಮಗೆ. ಎಂಟೈರ್ ಲೈಟು, ಆ ಹೈಟು ಎಲ್ಲ ನಮ್ಗೆ ತೋರಿಸ್ತಾ ಇದ್ದಾರೆ, ನೋಡ್ಬೋದು ನೀವು ವೀಡಿಯೋದಲ್ಲಿ. ಸೊ ಆಲ್ಮೋಸ್ಟ್ ಅಂಡರ್ ಡೀಪ್ ಆಳ ಸಮುದ್ರ ಆಳ ಅಂದರೆ ಸುಮ್ಮನೆ ಅದಷ್ಟು ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಅಲ್ಲಿ ಇದ್ರಂದರೆ ಚಾನ್ಸ್ ಎಲ್ಲ ಲೈಫಲ್ಲಿ ಜೇ ಮಾಡೋಕ್ಕೆ ಆ ಥರ ಮಾಡಿದರೆ ಗ್ರೇಟ್ ಅಲ್ವಾ. ಸೊ ಬನ್ನಿ ನೋಡೋಣ. ಸ್ಟೇಷನ್ ನೋಡ್ತಾ ಇರೋ ಸ್ಟಾರ್ಟಿಂಗಲ್ಲಿ ಒಂದು ಸ್ಟೇಷನ್ ಇದೆ, 5 ಸ್ಟೇಷನ್ ನೋಡ್ತಾ ಇದ್ದೀವಿ. ಸ್ಟಾರ್ಟಿಂಗ್ ಬನ್ನಿ ಎಂಟ್ರಿ ಆಗೋಣ. ಸ್ಟೇಷನ್ ಏನಾಗುತ್ತೆ ಅಂತ ತೋರಿಸ್ತಾರೆ ಅಲ್ಲಿ. ಸೊ ಆಲ್ಮೋಸ್ಟ್ ತುಂಬ ರೂಮ್ಸ್ ಎಲ್ಲ ಇದೆ ಸ್ಟೇ ಮಾಡೋಕ್ಕೆ. ಕ್ರೂ ಮೆಂಬರ್ಸ್ಗೆ ಎಲ್ಲ ರೂಮಲ್ಲಿ ಬಟ್ಟೆಲ್ಲ ಸ್ಟೇ ಮಾಡ್ತಾರೆ. ಸಡನ್ ಲೈಟ್ ಹೋಗುತ್ತೆ ಬರುತ್ತೆ, ಏನೋ ಪ್ರಾಬ್ಲಮ್ ನಮ್ಗೆ ಅಲ್ಲಿ ಅರ್ಥ ಆಯಿತು ಪ್ರಾಬ್ಲಮ್ ಇದೆ ಅಂತ. ತಕ್ಷಣ ಹಂಗೆ ತೋರಿಸ್ತಾ ನಮ್ಗೆ ಲೈಟಲ್ಲಿ ಏನೋ ಕತ್ತ ಕೂತ್ಕೊಂಡಿದ್ದಾರೆ. ಯಾರಪ್ಪ ಅಂದರೆ ಇವರು ನಮ್ಮ ಕತೆ ಹೀರೋಯಿನು ಕ್ರಿಸ್ಟಿನ್ ಅಂತ ಕರೆಯೋಣ. ಟಕ್ಕಂತ ಲೈಟ್ ಬರುತ್ತೆ, ನೋಡ್ತಾರೆ ಏನೋ ಲಕ್ ಬಂತು ಬರ್ತು, ಸರಿ ಬಿಡು ನಾರ್ಮಲ್ ಅಂತ ಹಂಗೆ ಅಲ್ಲಿಚ್ಕೊಂಡು ಬರ್ತಾರೆ ವಾಶ್ರೂಮಲ್ಲಿ. ಎಲ್ಲ ಕಬೋರ್ಡ್ ನೋಡ್ತಾ ಇರ್ತಾರೆ. ಸಡನ್ನಾಗಿ ಲೈಟ್ ಹೋಗುತ್ತೆ ಬರುತ್ತೆ, ಅನ್ಕೋತಾರೆ ಏನಾಗಿದೆ ಉದ್ದಿನ ತೆಗೆದ್ರಾಗ್ತಿದೆ ಅಂತ. ಹಂಗೆ ಎದ್ದು ಬರ್ತಾರೆ ನಮ್ಮ ಹೀರೋಯಿನ್. ನೋಡ್ತಾರೆ ಆ ಕಡೆ ಈ ಕಡೆ ಏನೂ ಇಲ್ಲ, ಯಾರು ಎಲ್ಲ ಮಲಗಿದ್ದಾರೆ. ಸೊ ಏನು ಪ್ರಾಬ್ಲಮ್ ನಮ್ಗೆ ನೋಡ್ತಾರೆ. ಹಂಗೆ ಅಕ್ಕ ನೋಡ್ತಾರೆ. ಸಡನ್ನಾಗಿ ಬೆಳೆದು ನೀರು ಬಿಡುತ್ತೆ ನಮ್ಮ ಹೀರೋಯಿನ್ ಕೈ ಮೇಲೆ. ಏನಪ್ಪ ಲೀಕೇಜ್ ಏನೋ ಇದೆಯಾ ಅಂತ ನೋಡ್ತಾರೆ ನಮ್ಮ ಹೀರೋಯಿನ್. ಹಂಗೆ ಸಡನ್ನಾಗಿ ಎಲ್ಲ ರೂಮಿಂದ ಹಂಗೆ ಈ ಕಡೆ ಫುಲ್ ಕಂಪ್ರೆಸರ್ ವಾಟರ್ಲಾಗಿ ಆಚೆ ಬಂದುಬಿಡುತ್ತೆ. ನಮ್ಮ ಹೀರೋಯಿನ್ ಎಬ್ಬಿಸ್ತಾರೆ. ಇಲ್ಲ ಆಚೆ ಬನ್ನಿ, ಇಲ್ಲ ಆಚೆ ಸೌಂಡ್ ಕೇಳಲ್ಲ. ಇನ್ನೊಬ್ಬ ಬರ್ತಾರೆ ಮೈಕಲ್, ಏನಂತ ಕ್ರಿಸ್ಟಿನ್ ಏನಾಗ್ತಿದೆ ಅಂತ ಕೇಳ್ತಾನೆ. ಎಲ್ಲಿ ಕಂಪ್ರೆಸರ್ ಬ್ಲಾಸ್ಟ್ ಆಗಿದೆ, ಬಾ ಬೇಗ ಸ್ಟಾಪ್ ಮಾಡಿ ಕಂಟ್ರೋಲ್ ರೂಮ್ಗೆ ಹೋಗೋಣ ಬಾ ಅಂತ ನಮ್ಮ ಹೀರೋಯಿನ್ ಕರೀತಾರೆ. ಸೊ ಫೈನಲಿ ಕಂಟ್ರೋಲ್ ರೂಮ್ ಬಂದುಬಿಡ್ತಾರೆ. ಫುಲ್ ಕಂಪ್ರೆಸರ್ ಫುಲ್ ಬ್ಲಾಸ್ಟ್ ಆಗಿಬಿಟ್ಟಿದೆ. ಅವನ ಹೇಳ್ತಾನೆ ಇದ್ದಾರೆ ನಮ್ಮ ಹೀರೋಯಿನ್ ಹತ್ರ, ಅವ್ನು ಹೀರೋ ಆಕ್ಸೆಸ್ ಕೊಡ್ತಾರೆ, ತಗೋ ಆಕ್ಸೆಸ್ ಮಾಡು ಅಂತ ನಮ್ಮ ಹೀರೋಯಿನ್ ಕೊಡ್ತಾನೆ. ಸೊ ಲಕ್ಕಿನ ನಮ್ಮ ಹೀರೋಯಿನ್ ತೆಗೆದು ನೋಡ್ತಾರೆ ಅಲ್ಲಿ ಏನು ಪ್ರಾಬ್ಲಮ್ ಅಂತ ಸರಿ ಮಾಡಿ ಟ್ರೈ ಮಾಡ್ತಾರೆ. ಬಟ್ ಅಷ್ಟು ಬೇಗ ಲೇಟ್ ಆಗುತ್ತೆ. ಇಲ್ಲಿ ತುಂಬ ಆಲ್ರೆಡಿ ಕಂಪ್ರೆಸ್ ಬ್ಲಾಸ್ಟ್ ಆಗಿಬಿಟ್ಟು ಸ್ಟೇಷನ್ ಮುಗ್ದೋಗುತ್ತೆ ಆ ಥರ ಇದೆ ಇವಾಗ. ಸೊ ನಮ್ಮ ಹೀರೋಯಿನ್ ಏನೋ ಡಾರಿ ಮಾಡಿ ಡೋರ್ ಕ್ಲೋಸ್ ಮಾಡಬೇಕು ಆ ಕಡೆ ಪೋರ್ಷನ್ನು. ಈಗ ಬರ್ತಾ ಇರೋ ಟೈಮ್ ಹೇಳ್ತಾನೆ, ಮೈಕ್ ಹೇಳ್ತಾನೆ ಇಲ್ಲ ಬೇರೆ ಆಪ್ಷನ್ ಇಲ್ಲ, ಮುಚ್ಚಿಲ್ಲ ಬೇಕಾದ್ರೆ ನಾವು ಸುತ್ತೋಗ್ಬಿಡ್ತೀವಿ, ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಹೇಳ್ತಾನೆ. ಸೊ ನಮ್ಮ ಹೀರೋಯಿನ್ ಬೇರೆ ದಾರಿ ಇದ್ರೆ ಏನು ಮಾಡ್ತಾರೆ ಅಂದರೆ ಇವಾಗ ಫುಲ್ ಅದು ಕ್ಲೋಸ್ ಮಾಡಿಬಿಡ್ತಾರೆ ಡೋರ್ನ ಫೈನಲ್ ಆಗಿ, ಬೇರೆ ದಾರಿ ಇಲ್ಲ ಅಂತ ಇಲ್ಲಿ ತೋರಿಸ್ತಾರೆ. ಅರ್ಧ ಪೋರ್ಷನ್ ಅದು ಸ್ಟೇಷನ್ ಬಂದು ಸೆಕ್ಯೂರ್ ಆಗಿದೆ, ಅದು ಬಂದು ಫುಲ್ ಡ್ಯಾಮೇಜ್ ಆಗಿದೆ. ಸೊ ನಮ್ಮ ಹೀರೋಯಿನ್ ಹೇಳ್ತಾರೆ ನಾವು ಆದಷ್ಟು ಬೇಗ ಇಲ್ಲಿಂದ ಬೇರೆ ಕಡೆ ಸ್ಟೇಷನ್ಗೆ ನಾವು ಮೂವ್ ಹೋಗಬೇಕು ಅಂತ ನೋಡ್ತಾರೆ. ಹಂಗೆ ಆ ಸ್ಪೀಡ್ಗೆ ನಮ್ಮ ಹೀರೋಯಿನ್ ಕೂಡ ಏಟ್ ಆಗಿಬಿಟ್ಟಿದೆ. ನಮ್ಮ ಹೀರೋಯಿನ್ಗೆ ಹಂಗೆ ಫುಲ್ ಡಕ್ಔಟ್ ಆಗಿಬಿಟ್ರು. ಸೊ ನಮ್ಮ ನೋಡ್ತಾರೆ ನಮ್ಮ ಹೀರೋಯಿನ್ ಒಂಥರ ಬ್ಲ್ಯಾಂಕ್ ಆಗಿದೆ. ಅವ್ರು ಸ್ವಲ್ಪ ಎಚ್ಚರ ಆಗುತ್ತೆ. ಇವಾಗ ನೋಡ್ತಾರೆ ಒಂಥರ ಸ್ಟೇಷನ್ ಸ್ವಲ್ಪ ನೀರಾಗಿದೆ ಆಲ್ರೆಡಿ. ಸೊ ಅಕ್ಕಪಕ್ಕ ಇದ್ದಾನೆ ಮೈಕಲ್ಡಿಂದ ಅವ್ನು ಎದ್ದು ನೋಡ್ತಾನೆ. ಸೊ ನಮ್ಮ ಹೀರೋ ಸ್ವಲ್ಪ ಸಮಾಧಾನ ಆಯಿತು. ಆರ್ ಓಕೆ ಅಂತ ಕೇಳ್ತಾರೆ ಮೈಕಲ್ಗೆ. ಹಾಂ ನಾವು ಪರವಾಗಿಲ್ಲ, ನನಗೆ ಏನಾಗಿಲ್ಲ ಅಂತ. ಕಂಟ್ರೋಲ್ ಸ್ಟೇಷನ್ಗೆ ಟ್ರೈ ಮಾಡ್ತಾರೆ ಕನೆಕ್ಟ್ ಮಾಡೋಕ್ಕೆ. ಬಟ್ ಕನೆಕ್ಟ್ ಆಗುತ್ತೆ, ಬಟ್ ಆ ಕಡೆ ರೆಸ್ಪಾನ್ಸ್ ಏನು ಬರೋಲ್ಲ ನಮ್ಮ ಹೀರೋಯಿನ್ಗೆ. ನಮ್ಮ ಹೀರೋಯಿನ್ ಹೇಳ್ತಾರೆ ಈ ಕಡೆ ಕಂಪ್ಯೂಟರ್ ಕಂಪ್ಲೀಟಾಗಿ ಬ್ಲಾಸ್ಟ್ ಆಗಿಬಿಟ್ಟು ಅದಕ್ಕೆ ಕಂಟ್ರೋಲ್ ಮಾಡಬೇಕು, ಏನು ಹೆಲ್ಪ್ ಮಾಡ್ತೀರಾ ಅಂತ. ಆ ಕಡೆ ರೆಸ್ಪಾನ್ಸ್ ಏನು ಬೇಡ. ಲಾಸ್ಟ್ ನಮ್ಮ ಹೀರೋಯಿನ್ ಹೇಳ್ತಾರೆ ಸರಿ ಇನ್ ಕೇಸ್ ನಿಮಗೆ ಮೆಸೇಜ್ ಅಂತ ಸಿಕ್ಕಿರೋ ಕೂಲ್ ಡೌನ್ ಮಾಡಿ ಅಂತ ನಮ್ಮ ಹೀರೋಯಿನ್ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ. ಮೈಕಲ್ ಹೇಳ್ತಾನೆ ಬಾ ಬೇರೆ ಹುಡ್ಕೊಳೋ ದಾರಿ ನಮ್ಮ ಟೈಮ್ ಇಲ್ಲ ಅಂತ. ಸೊ ಹೀರೋಯಿನ್ ಮತ್ತು ಮೈಕಲ್ ಇಬ್ಬರು ಬರ್ತಾರೆ, ಒಂದು ಕಡೆ ಬೇರೆ ದಾರಿ ಹುಡ್ಕೊ ಬರ್ತಾರೆ. ಲಕ್ಕಿಲಿ ಒಂದು ಡೋರ್ ಸಿಗುತ್ತೆ. ಸರಿ ಬಾ ನೋಡೋ ಏನಾದ್ರು ಚೆಕ್ ಮಾಡೋದು ಬರ್ತಾರೆ ನಮ್ಮ ಹೀರೋಯಿನು. ಬಂದು ನೋಡ್ತಾರೆ ಅಲ್ಲಿ ಒಂದು ಲ್ಯಾಪ್ಟಾಪ್ ಥರ ಇರುತ್ತೆ. ಏನಪ್ಪ ಕೋಡು ನಮ್ಮ ಹೀರೋಯಿನ್ ಯೋಚನೆ ಮಾಡಿ ಅವ್ನು ಕೇಳ್ತಾರೆ ನೀವು ಇಂಜಿನಿಯರ್ ಅಂತ. ಇಲ್ಲ ನಾವು ಬಟ್ ನಂಗೆ ಟೆಕ್ನಿಕಲ್ ಗೊತ್ತು ಅಂತ ನಮ್ಮ ಹೀರೋಯಿನ್ ಹೇಳ್ತಾರೆ. ಸ್ವಲ್ಪ ಹೆಲ್ಪ್ ಮಾಡ್ತಿರ್ತಾರೆ ನಮ್ಮ ಹೀರೋಯಿನ್ಗೆ. ಅವ್ರು ಬಂದ್ ಮಾಡಿ ನೋಡ್ತಾರೆ ಅಲ್ಲಿ ಏನೋ ಇದೆಯಾ ಅಂತ. ಏನು ಸಿಗಲ್ಲ. ನಮ್ಮ ಹೀರೋಯಿನ್ಗೆ ಕೆಳಗೆ ಬಂದ್ಬಿಡ್ತಾರೆ. ಏನು ಮಾಡಲಿ ಅಂತ ನಮ್ಮ ಹೀರೋಯಿನ್ ಹೇಳ್ತಾರೆ. ಸರಿ ಆಯಿತು ನಾವು ಸಿಕ್ಬಿಡ್ತೀವಾಗ, ಇಲ್ಲೇನೋ ಸ್ಟಾಪ್ ಆಗಿದೆ ಅದಕ್ಕೆ ಈ ಥರ ಆಗಿದೆ ಅಂತ ನಮ್ಮ ಹೀರೋಯಿನ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಲ್ರೆಡಿ 70% ಕಂಪ್ರೆಸರಲ್ಲಿ ಹಾಳಾಗಿಬಿಟ್ಟಿದೆ, ಅದಕ್ಕೆ ಈ ಥರ ಆಗಿದೆ ಅಂತ ನಮ್ಮ ಹೀರೋಯಿನ್ ಹೇಳ್ತಾರೆ. ಸೊ ನಾವು ಹೆಂಗಾರು ಮಾಡಿ ಆಚೆ ಹೋಗಲೇಬೇಕು ಅಂತ ನಮ್ಮ ಹೀರೋಯಿನ್ ಹೇಳ್ತಾರೆ. ಸೊ ಮೈಕಲ್ ಮತ್ತು ಅವನು ಹೀರೋಯಿನ್ ಇಬ್ಬರು ಬರ್ತಾರೆ. ಬೇರೆ ಇದು ಹುಡ್ಕೋಣ ಅಂತ ಬಿಡ್ತಾರೆ. ಇನ್ನೊಬ್ಬ ಹೇಳ್ತಾನೆ ನನಗೆ ಅರ್ಧ ಜೀವ ಬದುಕಿರುತ್ತೆ ಅವನಿಗೆ. ಲಕ್ಕಿಲಿ ನಮ್ಮ ಹೀರೋಯಿನ್ ಮತ್ತು ಮೈಕಲ್ ಇಬ್ಬರು ಕಂಡುಹಿಡ್ಬಿಡ್ತಾರೆ ಸ್ಯಾಮ್ ಅಂತ. ಅವನ ಜೀವನ ಕಾಪಾಡ್ತಾರೆ. ಅವನ್ನ ಕೇಳ್ತಾರೆ ನೆಕ್ಸ್ಟ್ ಇದು ಯಾರೇ ಇದ್ದಾರೆ ಈ ಸ್ಟೇಷನಲ್ಲಿ ಹೇಳು ಅಂತ. ನಮ್ಗೆ ಗೊತ್ತಿಲ್ಲ ಚೆಕ್ ಮಾಡೋಣ ಬನ್ನಿ ಅಂತ ಹೇಳ್ತಾರೆ. ಇನ್ನೊಬ್ಬ ನೋಡ್ತಾರೆ ಲೈಟ್ ಹಾಕಿ ನೋಡ್ತಾರೆ ನಮ್ಮ ಹೀರೋಯಿನ್. ಒಂದು ಕಡೆ ಕ್ರಾಲ್ ಇರ್ತಾರೆ ಅಂದರೆ ಕ್ರಾಲಾಗಿ ಹೋಗಬೇಕು ಇನ್ನೊಂದು ಪೋರ್ಷನ್ ಹೋಗೋಕ್ಕೆ. ಸೊ ನಮ್ಮ ಹೀರೋಯಿನ್ ಮತ್ತು ಮೈಕಲ್ ಮತ್ತು ಇನ್ನು ಸ್ಯಾಮ್ 3 ಜನ ಹೋಗ್ತಾರೆ ಕ್ರಾಲಾಗಿ ಆ ಜಾಗಕ್ಕೆ.
ತುಂಬ ಡೆಡ್ ಬಾಡೀಸ್ ಎಲ್ಲ ಇರ್ತವೆ, ಒಂಥರ ಕೆಟ್ಟ ನಾರ್ಥ ಸ್ಮೆಲ್ ಬರ್ತಿರುತ್ತೆ, ಯಾಕಂದರೆ ಸೀವೇಜ್ ಜಾಗ ಅದು. ನೋಡ್ತಾರೆ ನಮ್ಮ ಮೈಕಲ್ಲು. ಸೊ ನೋಡ್ಕೊಂಡಂಗೆ ಬರ್ತಾರೆ, ತುಂಬ ದಿವಸ ಸತ್ತೋಗ್ಬಿಟ್ಟಿರ್ತಾರೆ ಬಾಡೀಲಿ. ನೋಡ್ಕೊಂಡು ಬರ್ತಾರೆ ಒಂದು ಜಾಗದಲ್ಲಿ, ಆಪೋಸಿಟ್ ಬಂದುಬಿಡ್ತಾರೆ, ಒಂದು ಸ್ಟೇಷನ್ ಬಂದುಬಿಡ್ತಾರೆ, ಅಲ್ಲಿ ಹೋಗೋಣ ಅಂತ. ನೋಡ್ತಾರೆ ನಮ್ಮ ಹೀರೋಯಿನ್ ಯಾರೋ ಕೂತ್ಕೊಂಡಿದ್ದಾರೆ, ಇರೋ ನಮ್ಮ ಕ್ಯಾಪ್ಟನ್ ಕರೀತಾರೆ ನಮ್ಮ ಶಿಪ್ಪಿಗೆ. ನಮ್ಮ ಹೀರೋಯಿನ್ ಕರೀತಾರೆ, ಕ್ಯಾಪ್ಟನ್ ಅಂತ ಕರೀತಾರೆ, ಅವ್ನು ಕೇಳಿಸಲ್ಲ. ಸೊ ನೋಡ್ತಾನೆ, ಬಟ್ ಡೋರ್ ಲಾಕ್ ಆಗಿದೆ. ಬಟ್ ನಮ್ಮ ಹೀರೋಯಿನ್ ಕೋಡ್ ತೆಗ್ದು ಅನ್ಲಾಕ್ ಮಾಡ್ತಾರೆ ಡೋರ್ನ. ನೋಡ್ತಾರೆ, ಕ್ಯಾಪ್ಟನ್ ಏನೈತಿ ಅಲ್ಲಿ ನಮಗೆ ಥರ ಆಗುತ್ತೆ, ಇವಾಗ ಏನು ಮಾಡೋದು, ಬೇರೆ ದಾರಿ ಏನಿದೆ ಅಂತ ನಮ್ಮ ಹೀರೋಯಿನ್ ಕೇಳ್ತಾರೆ. ಎಲ್ಲರೂ ನಾವು ಕಾಪಾಡಲೇಬೇಕು, ಬೇರೆ ಆಪ್ಷನ್ ಹೇಳ್ತಾರೆ ನಮ್ಮ ಹೀರೋಯಿನ್ ಹೇಳ್ತಾರೆ. ಸರಿ ಯೋಚನೆ ಮಾಡೋಣ, ಫಸ್ಟ್ ನೀನು ಕೂತ್ಕೋ, ಫಸ್ಟ್ ಕಮ್ ಡೌನ್ ಆಗು, ನಾನು ನಿಂಗೆ ಸರಿ ಮಾಡ್ತೀನಿ, ನೀರು ತಾಣಿದೆ ಆಮೇಲೆ ನೀನು ಇಷ್ಟು ನೋಡೋಣ, ಫಸ್ಟ್ ಕೂಲಾಗಿ ನೀನು ಅಂತ ಹೇಳ್ತಾರೆ. ಒಳ್ಳೆತಾಳೆ, ನೆಕ್ಸ್ಟ್ ಎಲ್ಲರೂ ಕಂಡುಹಿಡಬೇಕು ಅಂತ ಹೇಳ್ತಾರೆ. ಕಂಡುಹಿಡೋಣ ಅಂತ ಅವ್ನು ಹೇಳ್ತಾನೆ. ಹಂಗೆ ಮಾಡಿರ್ತಾನೆ ನಮ್ಮ ಹೀರೋಯಿನ್ಗೆ. ಸೊ ನಮ್ಮ ಹೇಳ್ತಾರೆ, ನೆಕ್ಸ್ಟ್ ಎಲ್ಲ ಸಿಕ್ಕುತ್ತಾನೆ ನಿಮಗೆ, ನಾನು ನೋಡೋಣ ಬಾ ಅಂತ ಅವ್ರು ಹೇಳ್ತಾರೆ. ಸೊ ಹಂಗೆ ನಮ್ಮ ಹೀರೋ ಡಿಕ್ಕಿ ಬೇರೆ ಕ್ಲೀನ್ ಮಾಡ್ತಾರೆ, ಹಂಗೆ ಕಣ್ಣು ಚೆಕ್ ಮಾಡ್ತಾರೆ, ಕಣ್ಣು ನೋಡಿ ತೋರಿಸು ನಿಂದು ಹೆಂಗೆ ಚೆಕ್ ಮಾಡ್ತಾರೆ. ಸೊ ನಮ್ಮ ಹೀರೋನು ಆರೋಗಿದ್ದಾರೆ, ಅಲ್ಲಿಗೆ ಸಿಂಗ್ ಕಟ್ ಆಗುತ್ತೆ. ಸೊ ನೆಕ್ಸ್ಟ್ ಬರ್ತಾರೆ ಪೈಲಟ್ ರೂಮ್ ಅಂತ ರೈಲ್ವೆ ಸ್ಟೇಷನಲ್ಲಿ, ಗೊತ್ತಾ? ಆ ರೂಮ್ ಬರ್ತಾರೆ. ಆ ರೂಮಲ್ಲಿ ಡ್ರೈವರ್ ಶಿಪ್ ಆ ಥರ ಇರುತ್ತೆ. ಅಲ್ಲಿ ಬಂತಾರೆ, ಕ್ಯಾರೋಲ್ ಓಕೆನಾ ನೀನು ಅಂತ ನಮ್ಮ ಹೀರೋಯಿನ್ ಕೇಳ್ತಾರೆ. ಹಾಂ ಫ್ರೆಂಡ್ ಅಂತ ಹೇಳ್ತಾರೆ ನಮಗೆ. ಅವನು ಇನ್ನೊಂದು ಬರ್ತಾ ಅವ್ನು ಬಂದು ಮೈಕಲ್ ಅಂತ ಕರೆಯೋಣ, ಓಕೆನಾ? ಸೊ ನಮ್ಮ ಹೀರೋಯಿನ್ ಕೊಟ್ಟು ನೋಡ್ತಾರೆ, ಅವ್ರು ಸಾಧ್ಯ ಆ ಟೈಮ್ ಕ್ಯಾರೋಲ್ ಬರ್ತಾರೆ, ನೀರು ಕುಡಿತೀರ ಸ್ವಲ್ಪ ಅಂತ. ನೀರು ಕೊಡ್ತಾರೆ ನಮ್ಮ ಹೀರೋಯಿನ್, ಥ್ಯಾಂಕ್ ಯು ಅಂತ ನೀರು ಕುಡಿತಾರೆ. ಅದೇ ಟೈಮ್ ನಮ್ಮ ಕ್ಯಾಪ್ಟನ್ ಬರ್ತಾನೆ ಅಲ್ಲಿಗೆ. ಏನು ಕ್ರಿಸ್ಟನ್ ಏನು ಮಾಡೋಣ ಇವಾಗ ಅಂತ ಕೇಳ್ತಾರೆ ನಮ್ಮ ಹೀರೋಯಿನ್ನ. ನೋಡೋಣ ಕಂಡುಹಿಡ್ತೀನಿ ಅಂತ ನಮ್ಮ ಹೀರೋಯಿನ್ ಹೇಳ್ತಾಳೆ. ಹಂಗೆ ಪ್ಲ್ಯಾನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇಲ್ಲಿಂದ ಈ ಸ್ಟೇಷನ್ಗೆ ಎಷ್ಟು ಡಿಫ್ರೆಂಟ್ ಡಾಕ್ಟರ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಇಲ್ಲಿಂದ ಏನು ಮಾಡೋಕ್ಕಂತ ಎಲ್ಲ ಪ್ಲ್ಯಾನ್ ಮಾಡ್ತಾರೆ. ಸೊ ನಾವು ಇಲ್ಲಿದ್ದೀವಿ, ಸೊ ಅಲ್ಲಿಂದ ನಾವು ಇಲ್ಲಿಗೆ ಹೋಗ್ಬೇಕಂದ್ರೆ ಇಷ್ಟು ಟೈಮ್ ಆಗುತ್ತೆ, ನಾವು ಅಷ್ಟು ಬೇಕಾಗಿ ರೀಚ್ ಆಗಬೇಕು. ಮತ್ತು ಅಲ್ಲಿಂದ ಹೋಗಿ ನೆಕ್ಸ್ಟ್ ಸಿಸ್ಟಮ್ ಹೋಗ್ಬೇಕು, ನಾವು ಬೇರೆ ಕಾಪಾಡೋಕೆ ಈಸಿ ಆಗುತ್ತೆ ನಮಗೆ ಅಂತ ಐಡಿಯಾ ಮಾಡ್ತಾರೆ. ಸೊ ನಮ್ಮ ಬೇರೆ ಹೇಳ್ತಾರೆ, ನನಗೆ ಸ್ವಿಮ್ ಅಷ್ಟೊಂದು ಭಯ ಆಗುತ್ತೆ ಅಂತ ಹೇಳ್ತಾರೆ. ನಿಮ್ಗೆ ಗೊತ್ತು ನಿಮಗೆ ಎಲ್ಲ ಆಗುತ್ತೆ ಅಂತ ನಮ್ಮ ಕೆಟ್ಟ ಸಮಾಧಾನ ಮಾಡ್ತಾರೆ. ಎಲ್ಲರೂ ಯೋಚನೆ ಮಾಡ್ತಾರೆ, ಅದು 3 ಲಿಂಕ್ ಆಯಿತು, ಮತ್ತೇನು ಸ್ಟೇಷನ್ ಯಾವುದು ಅಂತ ನಮ್ಮ ಮೈಗೆ ಕೇಳ್ತೀನಿ. ಇದು ಯಾವ ಸ್ಟೇಷನ್ ಅಂತ ಕೇಳ್ತಾರೆ ನಮ್ಮ ಮೈಕಲ್ಲು. ಇದು ಬಂದು ನಮ್ಮ ಆರ್ಮಿ ಮುಂಚೆ ಇದ್ದರು, ಅವ್ರು ಸೇಫಾಗಿದ್ದರು ಆ ಜಾಗ, ಅಲ್ಲಿ ಯಾರೂ ಇಲ್ಲ ಅಂತ ನಮ್ಮ ಕ್ಯಾಪ್ಟನ್ ಅಂತಾರೆ. ನಮ್ಮ ಹೀರೋ ಯೋಚನೆ ಮಾಡ್ತಾರೆ, ಏನು ಮಾಡೋದು ಇವಾಗ ಅಂತ. ಒಂದು ಸೌಂಡ್ ಬರುತ್ತೆ ಒಂಥರ, ಏನು ಸೌಂಡ್ ಒಂಥರ ಇದ್ದಿಲ್ಲ ಅಂತ. ಏನಿಲ್ಲ ಸರಿ ಆಗುತ್ತೆ, ಸರಿ ಆಯ್ತು ಹೋಗ್ಬೇಕು ನಾವು ಅಂತ ಎಲ್ಲ ಪ್ಲ್ಯಾನ್ ಮಾಡ್ತಾರೆ. ಸೊ ಡ್ರೆಸ್ಸಿಗೆ ರೂಮ್ ಬರ್ತಾರೆ. ಸೊ ಇವ್ರು ಹೇಳಿದಾನೆ ಸ್ಯಾಮ್, ಅವನು ಇರ್ತಾನೆ, ಎಲ್ಲ ಬಟ್ಟೆ ಹಾಕೊಳ್ಳಿ ಬೇಗ ಅಂತ. ಹಂಗೆ ನಮ್ಮ ಕ್ಯಾಮ್ರ ಒಂದು ಡೈಗ್ರಾಮ್ ಮಾಡ್ತಾರೆ. ಏನಪ್ಪ ಡೈಗ್ರಾಮ್ ಡಿಫ್ರೆಂಟ್ ಆಗಿದ್ದಿಲ್ಲ ಸ್ಪೇಸಲ್ಲಿ, ಏನಂತರ ಪ್ರಾಣಿ ಥರ ಇದೆ ಡೈಗ್ರಾಮ್ ಅಂತ. ಹಂಗೆ ನಮ್ಮ ನೀರು ನೋಡ್ತಾರೆ, ನಮ್ಮ ಕ್ಯಾಮ್ರ ನೋಡ್ತಾರೆ. ಇನ್ನೊಬ್ಬಿಟ್ಟು ನಮ್ಮ ಹೀರೋನ ಕೇಳ್ತಾರೆ, ಏನು ಡೈಗ್ರಾಮ್ ನಿಂಗೆ ಐಡಿಯಾ ಇದೆಯಾ ಅಂತ. ನಮ್ಮ ಹೀರೋನ ಕೇಳ್ತಾರೆ, ನಮ್ಗೆ ಗೊತ್ತಿಲ್ಲಪ್ಪ, ಯಾವುದೋ ಪ್ರಾಣಿ ಇರ್ಬೋದೇನೋ ಅಂತ ನಮ್ಮ ಹೀರೋನ ಹೇಳ್ತಾರೆ. ಅವಳು ಫುಲ್ ಭಯ, ಅವ್ಳಿಗೆ ತಾನು ಹೆದರ್ಕೋಬೇಡ, ನನ್ನ ಜೊತೆ ನಾನಿದ್ದೀನಿ, ಹೆದರ್ಕೋಬೇಡ, ಸ್ಕೂಲಾಗಿ ಮಾಡು, ಸಮಾಧಾನ, ಧೈರ್ಯ ಇಟ್ಕೊ ಅಂತ ಸಮಾಧಾನ ಮಾಡ್ತಾನೆ ಅವಳಿಗೆ. ಅವಳು ಓಕೆ ಅಂತಂದರೆ. ಸೊ ಎಲ್ಲರೂ ಇವಾಗ ಸ್ಪೇನಲ್ಲಿ ಕ್ಯಾರಿ ಮಾಡ್ಕೊಂಡು ಬಟ್ಟೆ ರೆಡಿ ಮಾಡ್ಕೊಂಡು ಎಲ್ಲ ರೆಡಿ ಆಗ್ತಾರೆ, ಅಲ್ಲಿ ಹೋಗ್ಬೇಕಲ್ಲ, ಮಿಷನ್ ತೊಗೊಳ್ತಾರೆ. ಸೊ ಎಲ್ಲರದ್ದು ಬಟ್ಟೆ ಫಿಕ್ಸ್ ಮಾಡ್ಕೊಂಡು ಬಸ್ಸಿನ ಥರ ಟ್ಯಾಕ್ ಮಾಡ್ಕೊಂಡು ಎಲ್ಲ ಮಾಡಿಕೊಂಡ್ರು. ಆ ಬಟ್ಟೆ ತೆಗೆದು ಅವ್ರಿಗೆ ಗಾಳಿ ಬರಲ್ಲ, ಆ ಥರ ಎಲ್ಲ ಫುಲ್ ಸೆಟಪ್ ಮಾಡ್ಕೊಂಡಿದ್ದಾರೆ. ಸೊ ನಮ್ಮ ಹೀರೋಯಿನ್ ರೆಡಿ ಆಗ್ತಾರೆ. ಅಷ್ಟರಲ್ಲಿ ಸ್ಯಾಮ್ ಬರ್ತಾನೆ, ಎಕ್ವಿಪ್ಮೆಂಟ್ಗೆ ಬನ್ನಿ ಅಂತ ನಮ್ಮ ಕ್ಯಾಪ್ಟನ್ ಕರ್ತಾರೆ. ಎಲ್ಲರೂ ಬರ್ತಾರೆ, ಅಸೆಂಬಲ್ ಆಗ್ತಾರೆ ನೀರಲ್ಲಿ. ಸೊ ನೀರೆಲ್ಲ ಒಳಗಡೆ ಹಿಡಿದ್ಬಿಡ್ತು. ಸೊ ಮೇಲ್ ಮೆಷಿನ್ ಬರುತ್ತೆ, ನಿಂತ್ಕೊಂಡ್ರೆ ಒಳಗಡೆ ಹೋಗಿ ತಗೊಂಡು ಅವ್ರನ್ನ. ಸೊ ಎಲ್ಲ ಫೈನಲ್ ಬಂತು. ಬಟ್ ಎಲ್ಲರಿಗೂ ಭಯ, ಒಂಥರ ಅಂಡರ್ ವಾಟರ್ ಅಲ್ವಾ, ಫುಲ್ ಭಯ ಇರುತ್ತೆ ಯಾರಿಗಾದ್ರೂ. ಸೊ ನೋಡ್ತಾರೆ, ನಮ್ಮ ಕ್ಯಾರೋ ಹೇಳ್ತಾಳೆ ಆಗಲ್ಲ ಅಂತ ಹೇಳಿ, ಸೊ ಮೈಕಲ್ ನಿಂಕೆಲ್ಲ ಆಗುತ್ತೆ ಅಂತ ಕ್ಯಾಪ್ಟನ್ ಕೂಡ ಸಮಾಧಾನ ಮಾಡ್ತಾನೆ. ಸೊ ಫೈನಲಲ್ಲಿ ಎಲ್ಲ ಒಟ್ಟಿಗೆ ಬರ್ತಾರೆ, ಕೈಕೊಂಡು ಹೋಗ್ಬಿಡ್ತಾರೆ. ಆಲ್ಮೋಸ್ಟ್ ನಮ್ಮ ಹೀರೋ ಬೇರೆ ಫುಲ್ ಶಿವರಿಂಗು. ಸೊ ಎಲ್ಲರಿಗೂ ಸೊ ಡಿಪ್ ಆಗಿದೆ, ನೀರು ಡಿಪ್ ಆಗಿಬಿಟ್ರು. ಮತ್ತು ಅಲ್ಲಿಂದ ಏನಾಗುತ್ತೆ, ಡೋರ್ ಇರ್ತಲ್ಲ ಮೇನ್, ಅದು ಕ್ಲೋಸ್ ಆಗಿಬಿಡ್ತು. ಸೊ ಅಷ್ಟೇ, ಇವಾಗ ಅಂಡರ್ ವಾಟರ್ ಅಸೆಂಬಲ್ ಆಗ್ತಾರೆ, ನಮ್ಮ ಹೀರೋಯಿನ್ ಡಿಸ್ಪೋಸಲ್ ಥರ ಆಗ್ತಾರೆ. ಸೊ ಒಳಗಡೆ ನೀರುಗಳು ಬಂದುಬಿಟ್ರು ನಮ್ಮ ಹೀರೋಯಿನ್ನು. ಇನ್ನೊಂದು ಡೋರ್ ಓಪನ್ ಆಗುತ್ತೆ. ಸೊ ಹೇಳ್ತಾರೆ, ಇನ್ನೊಂದು ಜಂಪ್ ಮಾಡಬೇಕು ನೀವು ಅಂತ ಹೇಳ್ತಾರೆ. ಸೊ ಎಲ್ಲರಿಗೂ ಭಯ, ಯಾರು ಜಂಪ್ ಮಾಡೋಕ್ಕೆ ಇಷ್ಟಪಡ್ತಾರೆ ಹೇಳಿ. ಸೊ ನಾನು ತಳ್ಬಿಡ್ತಾರೆ ನಮ್ಮ ಕ್ಯಾಪ್ಟನ್ ಒಬ್ಬನ್ನ, ಮೈಕಲ್ ಹೋಗಿ ನೀವು ದುಡ್ಕೋ ಅಂತ ತಳ್ಬಿಡ್ತಾರೆ. ಕ್ಯಾರಲ್ ಫುಲ್ ಭಯ ಆಗೋದು, ಬೇಡ ಅಂತ ಕಿಟ್ಕೊಳ್ತಾರೆ ನಮ್ಮ ಹೀರೋಯಿನ್, ಏನೂ ಆಗೋಲ್ಲ ವೆಯ್ಟ್ ಮಾಡು ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ನಮ್ಮ ಹೀರೋಯಿನ್ ಟರ್ಮು. ಸೊ ಅವಳು ಜಂಪ್ ಮಾಡಿಬಿಡ್ತಾಳೆ. ಸೊ 3 ಜನ ಒಂದು ರೂಮ್ ಬಂದುಬಿಡ್ತಾರೆ, ಯಾರು ನಮ್ಮ ಮೈಕಲು, ಕ್ಯಾಪ್ಟನ್ ಮತ್ತು ಇವ್ರು 3 ಡಿಸ್ಪೋಸ್ ಆಗಿ ನೋಡಿದ್ದಾರೆ ನಮ್ಮ ಹೀರೋಯಿನ್ ಎಲ್ಲರೂ. ಸೊ ಅದು ಸ್ಲೋ ಆಗಿ ಬರ್ತಾಯಿದ್ದೆ, ಕೆಳಗೆ ಡಿಸ್ಪೋಸ್ ಆಗುತ್ತೆ, ಸ್ಲೋ ಆಗಿ ಬರ್ತಾಯಿದ್ದೆ, ಕನೆಕ್ಟ್ ಆಗಿದೆ. ಸೊ ನಮ್ಮ ಹೀರೋಯಿನ್ ಬೇರೆ ನೋಡ್ಕೋತಾರೆ, ಲಾಸ್ಟೆಲ್ಲ ಗಂಡು ಫೋಟೋ ನೋಡ್ಕೋತಾರೆ, ಫೀಲ್ ಮಾಡ್ಕೋತಾರೆ. ಸೊ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವ್ರಿಗೆ ಎಷ್ಟು ಕಿಲೋಮೀಟ್ರ್ ಹೋಗಿದ್ದಾರೆ ಅಂತೆಲ್ಲ ಅಲ್ಲಿ ಮಾನಿಟರ್ ಮಾಡ್ತಾರೆ ನಮ್ಮ ಕ್ಯಾಪ್ಟನ್ನು. ಅಲ್ಲಿ ಚೆಕ್ ಮಾಡ್ತಿರ್ತಾರೆ. ಚೆಕ್ ಮಾಡಿಬಿಟ್ಟು ಹೋಗ್ಬೇಕಾರೆ ಕನ್ನಡಕ್ಕೆ ಬೇರೆಯಲ್ಲಿ ಯಾರಿದ್ದಾರೆ ಅಲ್ಲಿಗೆ ಅಂತ ಅವನು ಕೇಳ್ತು, ಕ್ಯಾರಲ್ ಏನಿದು ಅಂತ. ನಮ್ಮ ಡಿಸ್ಪ್ಲೇ ಆಗುತ್ತೆ ಅಂತ ಹೇಳ್ತೀವಿ ಕ್ಯಾಪ್ಟನ್, ಓಕೆ ಅಂತ ಹೇಳ್ತಾಳೆ. ಇಬ್ಬರೇ ಕಳಿಸ್ಬಿಡ್ತಾರೆ, ನಮ್ಮ ಮೈಕಲ್ ಸಣ್ಣ ಕಳಿಸ್ಬಿಡ್ತಾರೆ. ಅವ್ರು ಕ್ಯಾಮ್ರಾ ಚೆಕ್ ಮಾಡ್ತಾರೆ, ಯಾರು ನಮ್ಮ ಮಾನಿಟರ್ ಮಾಡ್ತಾರೆ ನಮ್ಮ ಕ್ಯಾಪ್ಟನ್. ಅವ್ರು ಹಾಯ್ ಅಂತಾರೆ ಕ್ಯಾಮ್ರಾದಲ್ಲಿ. ನಮ್ಮ ಹೀರೋ ನೋಡ್ತಾರೆ, ನಮ್ಮ ಹೀರೋ ಒಂಥರ ಭಯ ಆಗುತ್ತೆ. ಸರಿ ಏನು ಮಾಡೋಣ ಅಂತ ನೆಕ್ಸ್ಟ್ ಹೇಳ್ತಾರೆ. ನೆಕ್ಸ್ಟ್ ನೋಡೋಣ ಅಬ್ಸರ್ವೇಷನ್ ಮಾಡುತ್ತೆ ನಮ್ಮ ಕ್ಯಾಪ್ಟನ್ ಅಂತ ನಮ್ಮ ಹೀರೋಯಿನ್ಗೆ. ಯಾಕಂದ್ರೆ ಕ್ಯಾರಲು, ನಿಮಗೆ ಮಗಳಿದಾರಲ್ವಾ ಉಳ್ತಾರ ಅಂತ. ಅದಕ್ಕೆ ಅಷ್ಟೊಂದು ಮಗಳಿಲ್ಲಪ್ಪ, ನಂಗೆ 14 ವರ್ಷ ಮಗಳು ಅಷ್ಟೇ ಅಂತ ಅವ್ನು ಹೇಳ್ತಾನೆ. ನಮ್ಮ ಹೀರೋನು, ಅವ್ನ ಮಗಳು ತುಂಬ ವಯಸ್ಸಾಗಿದೆ ಅಂತ ನಮ್ಮ ಹೀರೋ ಹೇಳ್ತಾಳೆ. ಮುದ್ಕಪ್ಪ ಏನು ಅಂತ ಅದ್ರ ಟೀಸ್ ಮಾಡ್ಕೋದಾಡ್ತಾರೆ ಯಾರು ನಮ್ಮ ಹೀರೋಯಿನು. ಮತ್ತು ಅವರು ಹಂಗೆ ಮಾತಾಡ್ಕೋದಾಡ್ತಾರೆ. ಸೊ ತಡ ನೋಡ್ತಾರೆ, ಒಂಥರ ಡಿಪ್ಪಲ್ಲಿ ಹೋಗ್ಬಿಟ್ಟಿದ್ದಾರೆ, ಒಂದು ಜಾಗಕ್ಕೆ ಹೋಗಿದ್ದಾರೆ, ಯಾರೋ ನಮ್ಮ ಮೈಕಲ್ ಹೋಗಿದ್ದಾರೆ. ಒಂಥರ ಜಾಗ ಎಲ್ಲ ಯಾರೋ ಮುಳುಗೋಗ್ಬಿಟ್ಟಿದೆ, ಡೆಡ್ ಬಾಡಿ ತುಂಬ ಡೆಡ್ ಬಾಡಿಗಳಿದೆ. ಒಂದೇನೋ ಒಂದು ಅರ್ಥ ಮಾಡ್ಕೊಂಡ್ರು ಅವರು. ಮತ್ತು ಅಲ್ಲಿ ಡಿಸ್ಪ್ಲೇ ಆಗುತ್ತೆ, ಕನೆಕ್ಷನ್ ಲಾಸ್ಟ್ ಆಗಿಬಿಡ್ತು ಅವ್ರಿಗೆ, ಬೇಗ ಕನೆಕ್ಷನ್ ಹೋಗ್ಬಿಡ್ತಾರೆ. ನಮ್ಮ ಬೇರೆ ನೋಡ್ತಾರೆ ಏನೋ ತಕ್ಕಂತ ನಮ್ಗೆ ಅರ್ಥ ಆಯಿತು. ಟಕ್ಕಂತ ನೋಡ್ತಾರೆ, ಅಲ್ಲಿ ಏನೋ ಒಂಥರ ತುಂಬ ಒಂಥರ ಆಲಿಗೆ ಥರ ಫಂಗಸ್ ಥರ ಅನ್ನೋ ಪ್ರಾಣಿಗಳ ಥರ ಡಿಸ್ಪ್ಲೇ ಆಗುತ್ತೆ.
ನಮ್ಮ ಜನ ನೋಡ್ತಾರೆ ಏನಿದು ಹಿಂಗಿದೆ ಒಂಥರ ವಿಚಿತ್ರವಾಗಿದೆಯಲ್ಲ ಅಂತ ಎಲ್ಲ ಕೂಡ ಆರಾಮ ಮಾಡ್ತಾರೆ ಹತ್ರ ಹೋಗ್ತಾರೆ. ಏನೋ ಒಂದು ಫೋಟೋದೆಲ್ಲ ಕಾಣುತ್ತೆ. ನಮ್ಮ ಹೀರೋಯಿನ್ ಹೇಳ್ತಾರೆ ಬಂದ್ಬಿಡು ಸಾಕು ಬಾ ಬಂದ್ಬಿಡು ಅಂತ. ನಮ್ಮ ಕ್ಯಾಪ್ಟನ್ ನೋಡ್ತಾರೆ ಸಾಕು ಬಾ ಅಂತ. ಬಟ್ ಅವ್ನ ಮಾತು ಕೇಳಲ್ಲ. ಮಾಡುತ್ತೆ ಯಾರನ್ನ ನಮ್ಮ ಸಾಂಗ್ ಅಟ್ಯಾಕ್ ಮಾಡುತ್ತೆ. ಈಗ ನೋಡ್ತಾರೆ ಅದಕ್ಕೂ ಬರ್ತಾರೆ ಏನಪ್ಪ ಅಷ್ಟು ದಡ ಇತ್ತಲ್ಲ ಏನದು ಅಂತ ನೋಡ್ತಾರೆ. ಏನೋ ಒಂಥರ ಬರ್ತಾ ಇರುತ್ತೆ ಒಂದು ಸ್ಮಾಲ್ ಪ್ರಾಣಿ ಅಟ್ಯಾಕ್ ಮಾಡಿ ತೋರಿಸ್ತಾರೆ. ತೊಗೊಬರ್ತಾರೆ ಅಲ್ಲಿಗೆ ಸಾಂಗ್ ಮಾಡ್ಕೊತಾರೆ. ನೋಡಿ ಈ ಪ್ರಾಣಿ ಇತ್ತು ಅಲ್ಲಿ ಅಂತ ತೋರಿಸ್ತಾರೆ. ಮುಟ್ತಾರೆ ನಮ್ಮ ಕ್ಯಾರೋಳಿಗೆ ಏನಪ್ಪ ಹಿಂಗಿದೆ ಹೊಸದಾಗಿದ್ದು ಅಂತ ಜಡ್ಜಿಟಾಗ ನೋಡ್ತಾರೆ. ಹಂಗೆ ಶೇಕ್ ಆಗುತ್ತೆ. ಎಲ್ಲರಿಗೂ ಭಯ ಇನ್ನೊಂದಕ್ಕೆ ಜೀವ ಇದೆಯಲ್ಲ ಅಂತ ನೋಡ್ತಾರೆ. ಸೊ ಈ ಪ್ರಾಣಿ ಅಟ್ಯಾಕ್ ಮಾಡ್ತಾ ನಮ್ಮ ಬೇರೆ ಮೆಂಬರ್ಸ್ನ ಅಂತ ಕೇಳ್ತಾರೆ. ಇದೇ ಇರಬೇಕೇನೋ ಅಂತ ಕ್ಯಾಪ್ಟನ್ ಹೇಳ್ತಾನೆ. ಏನಿದು ಈ ಹೆಸರು ಏನು ಹೆಂಗಿಂದ ಬಂತು ಅಂತ ಕೇಳ್ತಾ ಇರ್ತಾರೆ. ಸೊ ಮೇಲೆ ಅಂತ ಸೌಂಡ್ ಬರುತ್ತೆ ಅವ್ರಿಗೆ. ಮೇಲೆ ಏನಪ್ಪ ಸೌಂಡ್ ನೋಡ್ತಾರೆ. ಸೊ ಪ್ರಾಣಿ ಇನ್ನೂ ಬದುಕಿದೆ. ಸೊ ಪ್ರಾಣಿ ಜೀವ ಇದೆ. ಸೊ ಅದು ನೀರು ಬಿಟ್ಟು ಆಚೆ ಬಂತಲ್ಲ ಸ್ವಲ್ಪ ಜೀವ ಸ್ವಲ್ಪ ಸುಸ್ತು ಟಯರ್ಡ್ ಆಗಿದೆ. ನೋಡ್ತಾರೆ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡ್ತಾರೆ. ಯಾರೋ ನಮ್ಮ ಈರೆಲ್ಲ ಚೆಕ್ ಮಾಡ್ತಾರೆ. ಆಗುತ್ತೆ ಸ್ಪೇಸ್ ಶಿಫ್ಟು ಏನಪ್ಪ ಅಂತ ಟಕ್ಕಂತ ನೋಡಿದ್ರೆ ಮೇಲೆ ಡಪ್ ಅಂತ ಬರುತ್ತೆ ಪ್ರಾಣಿ. ಒಂದು ಒಂಥರ ಆಲ್ಗೆ ಥರ ಬೀಳುತ್ತೆ. ಹಂಗೆ ಒಂದು ಮನುಷ್ಯದ ಹ್ಯೂಮನ್ ಸ್ಕಿಲಿಟೆ ಅಂತ ನೋಡ್ತಾರೆ. ಹಂಗಿದೆ ಅದು ಪ್ರಾಣಿ. ಸೊ ಅಷ್ಟೇ ಹಂಗೆ ತಲುಪಿಡ್ತಾವೆ ಕಟ್ನ ಬಿಡ್ತಾವೆ ಥ್ರೆಡ್ನ ಬೈಕಲ್ಲಿ ಹಂಗೆ ಡಬ್ಬ ಅಂತ ಅದು ಕನೆಕ್ಷನ್ ಬಿಟ್ಬಿಟ್ಟು ಅಂಡರ್ಗ್ರೌಂಡ್ರೆ ಡಿಸ್ಪೋಸ್ ಆಗಿಬಿಡುತ್ತೆ. ಸೊ ಇವರು ಬೈದಲ್ಲಿ ಎಸ್ಕೇಪ್ ಆಗೋಣ ಅಂತ ಅದು ಡೋರ್ ತೆಗಿತಾರೆ. ಬಟ್ ಡೋರ್ ಓಪನ್ ಆಗೋಲ್ಲ. ಸೊ ನಮ್ಮ ಹೀರೋನ್ ಪ್ರೆಸ್ ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಯಾವುದೂ ಓಪನ್ ಆಗೋಲ್ಲ. ಅಷ್ಟೇ ಕತೆ ಮುಗಿದು ಅಂತ ಅನ್ಕೋತಾರೆ ಎಲ್ಲರೂ. ಸೊ ಒಂದು ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಸೊ ಇವರು ಪ್ರೆಸ್ ಮಾಡಿಬಿಡ್ತಾರೆ ಎಲ್ಲ ಒಟ್ಟಿಗೆ ಕೈ ಇಟ್ಕೊಬಿಡ್ತಾರೆ. ಇನ್ನೊಂದು ದಾರಿ ಇರುತ್ತೆ ಪ್ಲಾನ್ ಮಾಡ್ತಾರೆ. ಬಟ್ ಆಲ್ರೆಡಿ ಬಟನ್ ಪ್ರೆಸ್ ಆಗಿಬಿಟ್ಟಿದೆ. ಅವ್ರು ಅಬ್ಸರ್ವ್ ಮಾಡಿಲ್ಲ. ಸೊ ಪ್ರೆಷರ್ ಫುಲ್ ಹೆವಿ ಆಗಿಬಿಟ್ಟಿದೆ. ಯಾಕಂದರೆ ಅಂಟಗೊಂಡೆಲ್ಲ ತುಂಬ ಸ್ಪೀಡ್ ಆಗಿಬಿಟ್ಟಿದೆ. ಇವಾಗ ಗ್ರಾವಿಟಿ ಇಲ್ಲ ಅಲ್ಲಿ. ಸೊ ಬಂದುಬಿಟ್ರು ಒಂದು ಸೆಕೆಂಡ್ ಏನಾಗುತ್ತೆ ಅಂದರೆ ಆ ಪ್ರೆಷರು ಜಾಸ್ತಿ ಆಗ್ಬಿಡ್ತು. 4.1 ಪ್ರೆಷರ್ ಬಂದುಬಿಡ್ತು. ಸೊ ಡೋರ್ ಓಪನ್ ಆಗೋಯ್ತು. ಲಕ್ಕಿಲಿ ಡೋರ್ ಓಪನ್ ಆಯಿತು. ಆಚೆ ಎಲ್ಲ ಬಂದುಬಿಡ್ತಾರೆ. ಯಾರೋ ಪ್ಲೇಯರ್ಸ್ ಎಲ್ಲ ಆಚೆ ಬರ್ತಾರೆ. ನಮ್ಮ ಮೈಕಲು ಅಂತ ಉಸಿರು ಬಿಡ್ತಾನೆ. ಹೇಳ್ತಾನೆ ಸಾಮಿಗೆ ಏನಾಗಿಲ್ಲ ಬಿಡು ಅಂತ ಸಮಾಧಾನ ಮಾಡ್ತಾರೆ. ಸೊ ಇನ್ನೊಂಥರ ಎಕ್ವಿಪ್ಮೆಂಟ್ ಇರುತ್ತೆ. ಒಂಥರ ಸ್ಪೇಸ್ ವೆಹಿಕಲ್ ಥರ ಇರುತ್ತೆ. ಸ್ಮಾಲ್ ಟ್ರಾಲಿ ಥರ ಇರುತ್ತೆ. ಹತ್ಕೊಬಿಡ್ತಾರೆ. ಒಂದು ಜಾಗ ಹೋಗ್ತಾರೆ. ಟಡಲ್ ಅಂತ ಕರಿತಾರೆ ನಾವು. ಆ ಟಡಲ್ಗೆ ಬಚ್ಚಿಂದ ಬರ್ತಾರೆ. ಸೊ ಸ್ಪೇಸ್ ಸ್ಟೇಷನಿಂದ ಆಚೆ ನಾರ್ಮಲಾಗಿ ನೀರಲ್ಲಿ ಬರೋ ಥರ ಬಂದುಬಿಟ್ರು ಆಚೆಗೆ. ಸೊ ನಮ್ಮ ತೋರಿಸ್ತಾರೆ ಇವಾಗ ಒಂಥರ ಫುಲ್ ಲೈಟೆಲ್ಲ ಮುಗ್ದೋಗ್ಬಿಡ್ತು. ಅಲ್ಲಿಗೆ ಎಂಟ್ ಆಗಿದೆ ಟನಲು. ಸೊ ಆಚೆ ಅಲ್ಲಿಂದ ಆಚೆ ಬಂದುಬಿಟ್ರು. ಟಡಲಿಂದ ಆಚೆ ಬಂದುಬಿಟ್ಟು ನೋಡ್ತಾರೆ ನಮ್ಮ ಹೀರೋನಿಗೆ ಏನು ಮಾಡೋದು ಅಂತ ನಮ್ಮ ಹೀರೋನ ಯೋಚನೆ ಮಾಡ್ತಾ ಬರ್ತಾರೆ ಟನಲಲ್ಲಿ. ಸೊ ಒಂದು ಕಡೆ ಇಳಿದು ಬಿಡ್ತಾರೆ ಎಲ್ಲರೂ. ಆ ಕಡೆ ನೆಕ್ಸ್ಟ್ ದಾರಿ ಸಿಕ್ಬಿಡ್ತು ಇಳಿದು ಬಿಡ್ತಾರೆ. ಆಚೆ ಹಿಡ್ಕೊಂಡು ಬರ್ಬೇಕಾದ್ರೆ ಟ್ರಾಮಕ್ಕೆ ಬರಬೇಕು. ಅಲ್ಲಿ ಫುಲ್ ನೀರಿದೆ. ಎಲ್ಲ ಬಿಚ್ಚಿಬಿಡ್ತಾರೆ. ಹೆಲ್ಮೆಟ್ ಬಿಚ್ಚಿಬಿಡ್ತಾರೆ ಫೇಸ್ದು. ಬರ್ತಾರೆ ಒಂದು ಕಡೆ. ಒಂಥರ ಸೌಂಡ್ ಕೇಳ್ತಾರೆ ನಮ್ಮ ಸಾಮ್ಗೆ. ಏನೋ ಪ್ರಾಣಿ ಅಂತ ಆಡ್ತಾಯಿತ್ತು ಅವ್ನಿಗೆ. ಏನೋ ಇಲ್ಲಿ ಪ್ರಾಣಿ ಅಂತ ಆಡ್ತಾಯಿತ್ತು. ನೋಡ್ತಾನೆ ಏನು ಕಾಣಿಸ್ತಿಲ್ಲ. ಫುಲ್ ಲೀಕೇಜಿತ್ತೆ. ಬಟ್ ಗಾಳಿ ಬಿಡೋಷ್ಟು ಗ್ಯಾಪ್ ಸಿಕ್ಕಿದೆ ಅವ್ರಿಗೆ. ನೀರು ಒಂಥರ ಏನೋ ಒಂಥರ ಪ್ರಾಣಿ ಸೌಂಡ್ ಕ್ರಕ್ 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 ಅಂತ ಸೌಂಡ್ ಬರ್ತಿದೆ. ನಮ್ಮ ಹೀರೋ ಮುಚ್ಚಿಬಿಡ್ತಾರೆ ಸಡನ್ನಾಗಿ. ಮೇ ಬಿ ಯಾವ ಪ್ರಾಣಿ ಇರಬೇಕಂತ ನೋಡ್ತಾರೆ. ಹಂಗೆ ನಮ್ಮ ಓಡಿ ಡಿಪ್ ಮಾಡ್ತಾರೆ. ನಮ್ಮ ಸ್ಯಾಮ್ ನೋಡ್ತಾನೆ ಏನು ಕಣ್ಣು ಕಾಣಿಸಲ್ಲ ಪ್ರಾಣಿದೆ ಅಂತ. ಫುಲ್ ನೋಡ್ತಾನೆ ಏನಿರಲ್ಲ ಅಲ್ಲಿಗೆ. ಸಂಗೀತ ತಕ್ಷಣ ಮೇಲೆ ಬರ್ತಾನೆ. ಎಲ್ಲರಿಗೂ ಭಯ ಇಲ್ಲಿ ಯಾರಪ್ಪ ಪ್ರಾಣಿ ಬಂದ್ಬಿಡ್ತಾ ಅಂತ ನೋಡಿ ಎಷ್ಟು ಭಯ ಇರಬೇಕು. ನಮ್ಮ ಕ್ಯಾರಗಂತೂ ಫುಲ್ ಭಯ. ಸೊ ಲಕ್ಕಿಲಿ ಏನಾಗುತ್ತೆ ನಮ್ಮ ಸ್ಯಾಮ್ ಬಿಚ್ಚಿಬಿಡ್ತಾನೆ ಫೇಸ್ನ. ಸರಿ ಆಯಿತು ಎಲ್ಲ ಬದುಕೋಬಿಟ್ವಿ ಅಂತ ನೋಡ್ತಾನೆ. ಆ ಸೆಕೆಂಡ್ ಏನಾಗುತ್ತೆ ಅಂದರೆ ಆ ಪ್ರಾಣಿಯಿಂದ ಆಚೆ ಬಂದುಬಿಡುತ್ತೆ. ಸೊ ನಮ್ಮ ಹೀರೋನಿಗೆ ಗೊತ್ತಾಯಿತು ನಾವು ಬದುಕೋದು ಕಷ್ಟ ಅಂತ. ಸೊ ಅವ್ನ ಮುಖ ಮುಚ್ಚಿಬಿಟ್ರು. ಯಾರಿಗೆ ನಮ್ಮ ಸ್ಯಾಮ್ ಮುಖ ಮುಚ್ಚಿಬಿಟ್ರು. ಸೊ ಮೈಕಲ್ ಸೇಫ್ ಆದ. ಅದು ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡುತ್ತೆ. ಯಾರು ನಮ್ಮ ಸ್ಯಾಮ್ ಅಟ್ಯಾಕ್ ಮಾಡೋಕ್ಕೆ ಶುರು ಬರುತ್ತೆ. ಅವ್ನ ಮುಖ ಮುಚ್ಚಿಬಿಡ್ತಾರೆ. ಬಟ್ ಅದು ಪ್ರಾಣಿ ಹಂಗೆ ಕೂಡ ಬಿಡ ಆಕ್ಯುಪೈ ಮಾಡಿ ಅವನ ಸ್ಟ್ಯಾನ್ ಕತ್ತೆ ಮುಗಿದು ಸತ್ತೋಗ್ಬಿಟ್ಟ ನಮ್ಮ ಸ್ಯಾಮು. ಸೊ ಅಲ್ಲಿಗೆ ಸಿಂಕ್ ಕಟ್ ಆಗುತ್ತೆ. ಸೊ ಎಲ್ಲ ಆಚೆ ಬಂದುಬಿಡ್ತಾರೆ ಹೀರೋಯಿನ್ ಎಲ್ಲರೂ ಬಂದುಬಿಟ್ಟು ಇನ್ನೂ ಸ್ಟೇಷನ್ಗೆ ಬರ್ತಾರೆ. ಓಕೆನಾ ಸ್ಟೇಷನ್ಗೆ ಬಂದು ನೋಡ್ತಾರೆ. ಇದೇ ಇನ್ನೂ ಸ್ಟೇಷನ್ಗೆ ಬರ್ತಾರೆ. ಸೊ ನಮ್ಮ ಹೀರೋಯಿನ್ ಕಡೆ ಬಾಂಬೆ ಇರುತ್ತೆ ಅವ್ರ ಮಗಳದು. ಅದು ಮಗಳನ್ನ ನಾಕುತ್ತೆ ನಮ್ಮ ಹೀರೋನು. ಮತ್ತು ಅಕ್ಕಪಕ್ಕ ಹೇಳ್ತಾರೆ. ಕ್ಯಾಪ್ಟನ್ ಯೋಚನೆ ಮಾಡ್ತಾರೆ ಏನಪ್ಪ ಕಳ್ಕೊಬಿಟ್ರೆ ನಮ್ಮ ಮುಂದೆನ ಅಂತ. ಕ್ಯಾರಲ್ ಸ್ಯಾಡ್ ಆಗಿರ್ತಾಳೆ ಸ್ಯಾಮ್ ಹೋಗ್ಬಿಡಲ್ಲ ಅಂತ. ಸೊ ಕ್ಯಾಪ್ಟನ್ ಚೆಕ್ ಮಾಡ್ತಾರೆ. ಪ್ರೋಟೋಕಾಲ್ ಎಷ್ಟು ಎಲ್ಲೋ ಹೋದ್ರೆ ಚೆಕ್ ಮಾಡ್ತಾರೆ. ಅದು ಆ್ಯಸಿಡ್ ಬಾಂಬ್ ಇತ್ತಲ್ಲ ಸ್ವಲ್ಪ ವೀಕಾಗಿ ಅದು ಸರಿ ಮಾಡಿ ರೈಟ್ ಮಾಡ್ತಾರೆ. ನಮ್ಮ ಹೀರೋಯಿನ್ ಸರಿ ಮಾಡ್ತಾರೆ ನಮ್ಮ ಮೈಕಲ್ಗೆ. ಅಷ್ಟೇ ನೆಕ್ಸ್ಟ್ ಇವಾಗ ನಮ್ಮ ಮೈಕಲ್ನ ಮತ್ತು ನಮ್ಮ ಕ್ಯಾರಲ್ನ ಕಳಿಸ್ಕೊಡ್ತಾರೆ. ನೀರು ಚೆಕ್ ಮಾಡಿ ಅಂತ ಕಳಿಸ್ಕೊಡ್ತಾರೆ. ಸೊ ಅಂಡರ್ ವಾಟರ್ ತಡ ಫುಲ್ ಎಂಟೈರ್ ಸಮುದ್ರ ಕಡೆ ಮಣ್ಣು ಕಡೆ ಇನ್ನೂ ಮಣ್ಣಿರುತ್ತೆ. ಆ ಮಣ್ಣು ಮೇಲೆ ಇವ್ರು ವಾಕ್ ಮಾಡಿ 36,000 ಅಡಿ ಆಳದಲ್ಲಿ ನಾವು ವಾಕ್ ಮಾಡಿ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಹೆಂಗಿರುತ್ತೆ ಆ ಸೀನು. ಸೂಪರ್ ಅಲ್ವಾ. ಸೊ ಅವಾಗ ಬರ್ತಾರೆ ಸಡನ್ನಾಗಿ ಒಂದು ಸ್ಕ್ರಿಟ್ ಥರ ಬರುತ್ತೆ. ಏರಿಯನ್ ಥರ ಬರುತ್ತೆ. ನಮ್ಮ ಹೀರೋಯಿನ್ ಫುಲ್ ಭಯ. ಸೊ ಅವ್ರು ಬಂದು ಕ್ಯಾಮರಾ ಇಟ್ಟಿರ್ತಾರೆ. ಮಾನಿಟರ್ ನೋಡ್ತಾರೆ. ಅದು ಹತ್ರ ಹೇಳಿದ್ರೆ ಗೊತ್ತಾಗುತ್ತೆ ಅವ್ರಿಗೆ. ಅದು ಬಂದು ಲೈಟಲ್ಲಿ ಕಾಣುತ್ತೆ. ಮಿಕ್ಕ ಟೈಮ್ ಕಾಣಲ್ಲ. ಆ ಥರ ಅವ್ರಿಗೆ ಡಿಸ್ಪ್ಲೇ ಇಡ್ಬಿಡ್ತಾರೆ. ಸ್ಕ್ರಿಟ್ ಅಂತಾರೆ ಏನಂದ್ರೆ ಏನಂತ ಕದ್ಬಿಡೋಣ. ಓಕೆನಾ ಏಲಿಯನ್ ಅಟ್ಯಾಕ್ ಮಾಡೋಕೆ ಶುರು ಮಾಡ್ತಾರೆ ಎಲ್ಲರೂ. ಅಷ್ಟೇ ನಮ್ಮ ಮೈಕಲ್ ಸ್ಯಾಮ್ ಅಂತೂ ಕತೆ ಮುಗಿತು. ನಮ್ಮ ಹೀರೋಯಿನ್ ಬೇರೆ ಭಯ ಬರುತ್ತೆ ಅಂತ ಸಡನ್ನಾಗಿ ಏನಾಗುತ್ತೆ ಎಲ್ಲ ಅಟ್ಯಾಕ್ ಮಾಡೋಕೆ ಶುರು ಮಾಡ್ಬಿಡ್ತಾರೆ. ನಮ್ಮ ನೀರು ಬೆಳಕು ಬರ್ತಲ್ಲ ಅದು ಬಟ್ಟದೆಲ್ಲ ಹಂಗೆ ಅಟ್ಯಾಕ್ ಮಾಡೋಕೆ ಶುರು ಎಲ್ಲರೂ ಹೇಳ್ಕೊಂಡು ಹೋಗ್ಬಿಡ್ತಾರೆ. ನಮ್ಮ ಕ್ಯಾಪ್ಟನ್ನ ನಮ್ಮ ಕ್ಯಾರೆಲ್ಲ ಹೇಳ್ಕೊಂಡು ಹೋಗ್ಬಿಡುತ್ತೆ. ಸೊ ಅಷ್ಟೇ ನಮ್ಮ ಕತೆ ಮುಗಿತು ಅಂತ ನಮ್ಮ ಹೀರೋನ್ ಅನ್ಕೋತಾರೆ. ಬಟ್ ಲಾಸ್ಟಲ್ಲಿ ಏನಾಗುತ್ತೆ ನಮ್ಮ ಹೀರೋನ್ ಒಬ್ಬರೇ ಉಳ್ಕೋತಾರೆ. ಎಲ್ಲರೂ ಅದು ಹೇಳ್ಕೊಂಡು ಹೋಗ್ಬಿಡ್ತು. ಎಲ್ಲೋ ಮಿಸ್ ಆಗ್ಬಿಟ್ಟು ಎಲ್ಲರೂ. ಸೊ ನಮ್ಮ ಹೀರೋ ನೋಡ್ತಾರೆ. ನೆಕ್ಸ್ಟ್ ಇವಾಗ ಏನು ಮಾಡ್ತಾರೆ ನೋಡ್ತಾರೆ. ನಮ್ಮ ಅಕ್ಕಪಕ್ಕ ನೋಡ್ತಾರೆ ನಮ್ಮ ಹೀರೋಯಿನ್ನು. ಎಲ್ಲೂ ದಾರಿ ಇಲ್ಲ. ಸೊ ಹಂಗೆ ಮುಂದೆ ಬರ್ತಾಯಿದ್ದಾರೆ ನಮ್ಮ ಹೀರೋಯಿನ್ನು. ಮತ್ತು ಆ ಸಿಸ್ಟಮಲ್ಲಿ ಕಂಟ್ರೋಲ್ ಮಾಡೋಕ್ಕಲ್ವ ಅದು ಪ್ರೆಸ್ ಮಾಡಿ ಚೆಕ್ ಮಾಡ್ತಾರೆ. ಸೊ ಸಡನ್ನಾಗಿ ನಮ್ಮ ಹೀರೋನ್ ಕೂಡ ಬಿದ್ದುಬಿಡ್ತಾರೆ. ಏನಪ್ಪ ಮಾಡಲಿ ಅಂತ. ಸೊ ನಮ್ಮ ಹೀರೋನ್ ಅಟ್ಯಾಕ್ ಮಾಡೋಕೆ ಶುರು ಮಾಡ್ತಿದ್ದಾರೆ ಅದು ಪ್ರಾಣಿ. ಓಕೆನಾ. ಸೊ ನಮ್ಮ ಹೀರೋನ್ ಸೇಫ್ ಆಗಿದ್ದಾರೆ. ಒಂದು ಕಡೆ ಬಂದು ನೋಡ್ತಾರೆ ಇವಾಗ ಏನು ಮಾಡೋದಂತ. ಎಲ್ಲ ಕಡೆ ಹುಡ್ಕೊಬರ್ತಾರೆ. ಆಲ್ಮೋಸ್ಟ್ ಸರೌಂಡಿಂಗ್ ಅಕ್ಕಪಕ್ಕ ಲೈಟ್ ಹಾಕ್ಬಿಟ್ರೆ ಪ್ರಾಣಿಗಳಿದೆ. ಲೈಟ್ ಹಾಕ್ಬಿಟ್ರೆ ಇಲ್ಲ. ಅದಕ್ಕಿಂತ ದೊಡ್ಡ ಜಯಂಟ್ ಪ್ರಾಣಿ ನಮ್ಮ ಹೀರೋನ್ ಶುರು ಮಾಡ್ತಾರೆ. ಹಂಗೆ ನಮ್ಮ ಹೀರೋನ್ ಏನು ಮಾಡ್ತಾರೆ
ಚುಚ್ಚಿಬಿಡ್ತಾರೆ ಇಲ್ಲೇನು ಎಲ್ಲ ಎಳ್ಕೊಂಡು ಹೋಗ್ಬಿಡ್ತಾರೆ ಎಲ್ಲರೂ ನಮ್ಮ ಕ್ಯಾಪ್ಟನರು. ನಮ್ಮ ಕ್ಯಾಪ್ಟನ್ ಹೇಳ್ತಾನೆ ಹೀರೋಯಿನ್ಗೆ ಏನಾದರೂ ಮಾಡು ಏನು ಮಾಡ್ತೀನಿ ಅಂತ ಕೇಳ್ತಾರೆ. ಸೊ ಲಾಸ್ಟಿಗೆ ಏನು ಮಾಡ್ತಾರೆ ನಮ್ಮ ಕ್ಯಾಪ್ಟನ್ ಬಾಂಬ್ ರೆಡಿ ಮಾಡಿಬಿಡ್ತಾರೆ. ಅದು ಬ್ಲಾಸ್ಟ್ ಆಗಿಬಿಟ್ಟು ಅವ್ರ ಕತೆ ಮುಗಿದೋಗ್ಬಿಡುತ್ತೆ. ಸೊ ನಮಗೆ ತೋರಿಸ್ತಾರೆ ನಮ್ಮ ಹೀರೋಯಿನ್ಗೆ ಬಂದು ಫುಲ್ ಆಕ್ಸಿಜನ್ ಕಮ್ಮಿ ಆಗುತ್ತೆ. ಅವ್ರಿಗೆ ಇವಾಗ ಏನು ಮಾಡಿ ಕಟ್ಟಾಗ್ತಾರೆ ನಮ್ಮ ಹೀರೋಯಿನ್ಗೆ ಒಂಥರ ಡ್ರೌಸ್ ಆಗಿದ್ದಾರೆ. ಸೊ ಲಾಸ್ಟಲ್ಲಿ ಬಂದು ಕೆಳಗೆ ಬಿದ್ದುಬಿಡ್ತಾರೆ. ಗ್ರಾವಿಟಿ ಪವರ್ ಸಿಕ್ಕಿಲ್ಲ ಅವ್ರಿಗೆ. ಬಂದು ನೋಡ್ತಾರೆ ಕೆಳಗಡೆ ಏನಪ್ಪ ಇದೆ ನೋಡ್ತಾರೆ. ಅಲ್ಲೊಂದು ಆಕ್ಟೋಪಸ್ ಎಲ್ಲ ಇದೆ ಮತ್ತು ಬೇರೆ ಪ್ರಾಣಿಗಳು ಅಟ್ಯಾಕ್ ಮಾಡಿಬಿಡ್ತಾರೆ. ಹಂಗೆ ನಮ್ಮ ಹೀರೋಯಿನ್ ಸ್ಲೋಲಿ ನಿಧಾನಕ್ಕೆ ಬರ್ತಾ ಇದ್ದಾರೆ. ಬೇರೆ ಹುಡ್ಕೋಣ ಅಂತ ಹಂಗೆ ನಡ್ಕೊಂಡು ಬರ್ತಾರೆ. ಸ್ಲೋಲಿ ಬರ್ತಾರೆ. ಲೈಟಾಗಿ ಕೊಟ್ಟು ಬಂದ್ಬಿಡುತ್ತಲ್ವ ಅಂತ ಕೂತು ಒಂದು ಕಡೆ ರೀಚ್ ಆಗಿಬಿಡ್ತಾರೆ. ನಮ್ಮ ಹೀರೋಯಿನ್ ಅಂತ ಸ್ಟೇಷನ್ ಥರ ಇದೆ. ನಮ್ಮ ಹೀರೋಯಿನ್ ಸ್ಟಾಪ್ ಯಾವುದಪ್ಪ ಜಾಗ ಅಂತ ಬಂದು ನೋಡಿ ಶಿಪಾಡ್ರಲ್ ಅಂತ ಸ್ಟೇಷನ್ಗೆ ಬಂದುಬಿಟ್ರೆ ನಮ್ಮ ಹೀರೋಯಿನ್ ಲೆಕ್ಕಲಿ ಸ್ವಲ್ಪ ನಮ್ಮ ಹೀರೋಯಿನ್ ಸ್ವಲ್ಪ ಸಮಾಧಾನ ಆಯಿತು. ಅಟ್ಲೀಸ್ಟ್ ಒಂದು ಕಡೆ ಸೇಫ್ ಆಗಿದ್ದೀವಲ್ಲ ಅಂತ ಬಂದು ರೀಚ್ ಆಗ್ತಾರೆ. ಸೊ ಬಂದು ಸ್ವಲ್ಪ ಡ್ರೆಸ್ ರಿಲ್ಯಾಕ್ಸ್ ಮಾಡ್ಕೋತಾರೆ. ಬಂದು ನೋಡ್ತಾರೆ ನೆಕ್ಸ್ಟ್ ಇವಾಗ ಏನು ಮಾಡಲಿ ಅಂತ ರಿಲ್ಯಾಕ್ಸ್ ಮಾಡ್ಕೋತಾರೆ. ಆ ಜಾಗ ಒಂಥರ ಕೂಲಾಗಿ ವಾರ್ಮ್ ಆಗಿದೆ ನಮ್ಮ ಹೀರೋಯಿನ್ಗೆ. ಅದಕ್ಕೆ ಮುಂದೆ ನೋಡ್ತಾ ಬರ್ತಾರೆ ನಮ್ಮ ಹೀರೋಯಿನ್ ನೆಕ್ಸ್ಟ್ ಏನೋ ದಾರಿ ಕ್ಲೂ ಸಿಗುತ್ತೆ ಅದು ಮಾಡೋಕ್ಕೆ ನೋಡ್ತಾನೆ. ಅಲ್ಲೊಂದು ಬಂದು ಸ್ಪೋರ್ಟ್ಸ್ ಗೇಮ್ ಯಾವುದಾದ್ರು ಸಾಕರ್ದೆಲ್ಲ ಇರುತ್ತೆ ಮತ್ತು ಫೋಟೋಸ್ ಇರುತ್ತೆ. ಆಲ್ರೆಡಿ ಪೀಪಲ್ ಸ್ಟೈ ಮಾಡಿರ್ತಾರೆ. ಅದಕ್ಕೆ ಪ್ರೂಫ್ ಇದು. ಓಕೆನಾ ನಮ್ಮ ಹೀರೋಯಿನ್ ಫೋಟೋ ನೋಡ್ತಾರೆ. ಸೊ ಇದು ಗೊತ್ತಾಗುತ್ತೆ ಅವ್ರಿಗೆ ಯಾರೋ ಇದ್ರು ಅಂತ ಗೊತ್ತಾಗುತ್ತೆ. ಅವ್ರ ಬಟ್ಟೆ ಕಾಸ್ಟ್ಯೂಮು ಆ ಕಾಸ್ಟ್ಯೂಮ್ ಒಂದು ಫೋಟೋ ಇರುತ್ತೆ. ಒಂದು ಗರ್ಲ್ದು 14 ಇಯರ್ಸ್ ಗರ್ಲ್ದು ಫೋಟೋ ಇರುತ್ತೆ ನೋಡ್ತಾರೆ. ಅವ್ರ ಮಗಳು ಅದು ಆ್ಯಕ್ಚುಲಿ. ಸೊ ಗೊತ್ತಾಗೋದು ಅವ್ರಿಗೆ. ಸೊ ಸ್ವಲ್ಪ ಮೈಂಡ್ ನಮ್ಮ ಹೀರೋಯಿನ್ಗೆ ಇಲ್ಲ ನಾವು ಹೋಗ್ಲೇಬೇಕು ಅಂತ ನಾವು ಹೀರೋಯಿನ್ ಡಿಸೈಡ್ ಮಾಡ್ಕೋತಾರೆ. ಅಲ್ಲಿ ಪ್ಲ್ಯಾನ್ ನೋಡ್ತಾರೆ. ನೆಕ್ಸ್ಟ್ ಯೋಚನೆ ಮಾಡ್ತಾರೆ ಏನಾದ್ರು ಮಾಡಿ ಇಲ್ಲಿ ತಪ್ಪಿಸ್ಕೋಬೇಕು ಹೋಗ್ಲೇಬೇಕು ಅಂತ ಬರ್ತಾರೆ ನಮ್ಮ ಹೀರೋಯಿನ್ನು. ಅಷ್ಟೇ ನಮ್ಮ ಹೀರೋಯಿನ್ಗೆ ರೆಡಿ ಆಗಿಬಿಟ್ರು. ಇವಾಗ ಮಿಷನ್ ರೆಡಿ ಮಾಡ್ತಾರೆ. ಸೊ ಎಲ್ಲ ಪ್ಲ್ಯಾನ್ ಮಾಡ್ತಾರೆ ನೆಕ್ಸ್ಟ್ ಏನು ಮಾಡೋಕ್ಕಂತ ಪ್ಲ್ಯಾನಲ್ಲಿ ನೋಡ್ತಾರೆ. ಇಲ್ಲಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಎತ್ತಿ ತೊಗೋತಾರೆ ನಮ್ಮ ಹೀರೋಯಿನ್ ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡ್ತಾರೆ ನಮ್ಮ ಹೀರೋಯಿನ್. ಇವಾಗ ತೊಗೊಂಡು ನನ್ನ ಗನ್ ಇರುತ್ತೆ ಸೇಫ್ಟಿ ಗನ್ ಶೂಟ್ ಮಾಡೋಕ್ಕೆ ತಗೊಂಡು ಆ ಗನ್ ತೊಗೊಂಡು ಅಲ್ಲಿಂದ ನಮ್ಮ ಹೀರೋಯಿನ್ ಹೊರಡ್ತಾರೆ ಆಚೆ ಬರ್ತಾರೆ. ಸೊ ಆಲ್ರೆಡಿ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ 30,000 ಅಡಿ ಕೆಳಗಡೆ ನಮ್ಮ ಹೀರೋಯಿನ್ ಇದ್ದಾರೆ. ಅಲ್ಲಿ ಹುಡ್ಕೊಂಬರ್ತಾರೆ ಯಾರು ಬೇರೆ ಸಿಗ್ತಾರೆ ಯಾರು ಅಂತ ಹುಡ್ಕೊಂಬರ್ತಾರೆ ನಮ್ಮ ಹೀರೋಯಿನು. ನೋಡ್ತಾರೆ ಅಕ್ಕಪಕ್ಕ ಫುಲ್ಲು ಒಂಥರ ಮಣ್ಣಾಗಿದೆ ಡಸ್ಟ್ ಆಗಿರುತ್ತೆ. ಆ್ಯಕ್ಚುಲಿ ಫುಲ್ ಆಳ ಅಲ್ವಾ ಡಸ್ಟ್ ಆಗಿರುತ್ತೆ. ಲೈಟ್ ಬಿಟ್ಟು ನೋಡ್ತಾರೆ ನಾನು ಹೇಳಿದ್ದಾರೆ. ಸೊ ಹೋಗ್ತಾರೆ ನಮ್ಮ ಹೀರೋ ಬಂದು ಮೀಟ್ ಆಗ್ತಾರೆ. ನೀನು ಓಕೆ ನಾನು ಕೇರೋಣ ಅಂತ ಕೇಳ್ತಾರೆ. ಹಾಂ ನಾನು ಓಕೆ ಪರವಾಗಿಲ್ಲ. ಮೈಕಲಲ್ಲಿ ಏನಕ್ಕೆ ಲೇಟಾಗಿ ಇರ್ತಾರೆ ನಮ್ಮ ಹೀರೋಯಿನು. ಓಕೆ ಸರಿಯಪ್ಪ ಮೈಕಲ್ನ ಕಾಪಾಡೋಣ ಅಂತ ಹೇಳ್ಕೊಂಡು ಹೋಗ್ತಾರೆ ಇಬ್ಬರನ್ನ. ಹಂಗೆ ಅವನ್ನ ಟ್ರ್ಯಾಕ್ ಮಾಡ್ತಾರೆ. ಅಲ್ಲಿಂದ ಆ ಕಡೆ ಅಪ್ಪದ್ರು ಹೋಗಬೇಕು. ಬಟ್ ಮೈತ್ರೇನಿದೆ ಏಲಿಯನ್ಸ್ ಎಲ್ಲ ಅಲ್ಲಿದೆ. ತಪ್ಪಿಸ್ಕೊಳ್ಳೋಕೆ ಚಾನ್ಸೇ ಇಲ್ಲ ಅವರಿಗೆ. ಸ್ಟೇಷನ್ ಬಂದುಬಿಟ್ರು. ಬಟ್ ಅದು ತಪ್ಪಿಸ್ಕೊಳ್ಳೋಕ್ಕೆ ಡೋರ್ ಕಾಣ್ತಿದೆ. ಬಟ್ ತಪ್ಪಿಸ್ಕೊಳ್ಳೋಕೆ ದಾರಿನೇ ಇಲ್ಲ. ಅದನ್ನು ಮೀರಿ ಹೋಗ್ಬೇಕು ಅವರು. ಇಲ್ಲಿ ನೋಡ್ತಾರೆ ಇದು ಬಂದು RDA ಬುಕ್ ಸ್ಟೇಷನ್ ಅಂತ ತೋರಿಸ್ತಾರೆ ಇಲ್ಲಿಗೆ. ಅಲ್ಲಿ ಬಂದುಬಿಟ್ರು ಇದೇ ಫೈನಲ್ ಸ್ಟೇಷನ್ದು ತೋರಿಸ್ತಾರೆ ನಮಗೆಲ್ಲರಿಗೂ. ಸೊ ಇಲ್ಲಿ ಬಂದು ಸೇಫ್ ಜಾಗ ಇಲ್ಲಿ ತಪ್ಪಿಸ್ಕೊಳಕ್ಕೆ ದಾರಿ ಇದೆ ಅಂತ ಗೊತ್ತಾಗ ನಮ್ಮ ಹೀರೋಯಿನ್ಗೆ. ಬರ್ತಾರೆ ಬಟ್ ಮಧ್ಯ ಆಯ್ತಲ್ಲ ಆ ಫಂಗೆ ಥರ ಅಂತ ಏಲಿಯನ್ಸು ಆ ಪ್ರಾಣಿಗಳಿದೆ. ಇವ್ರು ಏನೋ ಗೊತ್ತಾ ಲೈಟ್ ಹಾಕೊಂಡು ಹಂಗೆ ಹೋಗ್ತಾರೆ. ಅದು ಮಧ್ಯೆ ಹೋಗ್ತಾ ಇರ್ತಾರೆ. ಸಡನ್ನಾಗಿ ನಮ್ಮ ಹೀರೋಯಿನ್ಗೆ ಟಚ್ ಮಾಡಿಬಿಡುತ್ತೆ ಅದು ಏಲಿಯನ್ಸು. ಕ್ಯಾರೋ ಬೇರೆ ಭಯ ಫುಲ್ ಭಯ ಹಂಗೆ ಹೋಗ್ತಾ ಇರ್ತಾಳೆ. ಸೊ ಮೈಕಲ್ ಬೇರೆ ಪ್ರೆಗ್ನೆ ಇಲ್ಲ ಆಕ್ಸಿಜನ್ ಗಾಡಿನೇ ಇಲ್ಲ ಅವನಿಗೆ. ಸೊ ನಮಗೆ ಅದ್ರ ಮಧ್ಯೆ ಹೋಗ್ಬೇಕು. ಇವ್ರು ಲೈಟ್ ಹಾಕ್ಬಿಟ್ರೆ ಅದು ಅಟ್ಯಾಕ್ ಮಾಡೋದು. ಲೈಟ್ ಹಾಕ್ಬಿಟ್ರೆ ಬಂದುಬಿಡುತ್ತೆ. ಸಡನ್ನಾಗಿ ಲೈಟ್ ಆನ್ ಆಗಿಬಿಡುತ್ತೆ. ಅಂದರೆ ಸೌಂಡ್ ಬಂದ್ಬಿಡುತ್ತೆ. ಅದು ಅಟ್ಯಾಕ್ ಮಾಡಿಸ್ಕೊಬಿಡುತ್ತೆ ನಮ್ಮ ಹೀರೋಯಿನ್ನ. ಸೊ ನಮ್ಮ ಹೀರೋಯಿನ್ ಹೇಳ್ತಾರೆ ಕ್ಯಾರಲ್ಗೆ ನೀನು ಫಸ್ಟ್ ನೀನು ಹೋಗು ನಾವು ಬರ್ತಿರ್ತಾರೆ ನಮ್ಗೆ ಹೇಳ್ತಾರೆ ನಮ್ಮ ಹೀರೋಯಿನ್ ಕ್ಯಾರಲ್ಗೆ. ಸೊ ನಮ್ಮ ಕ್ಯಾರಲ್ ಹೋಗಿ ಶುರು ಮಾಡ್ತಾಳೆ. ಬಟ್ ನಮ್ಮ ಹೀರೋಯಿನ್ ಬಿಡ್ತಾರೆ ಅದು ಏಲಿಯನ್ನು. ಅಷ್ಟೇ ನಮ್ಮ ಹೀರೋಯಿನ್ ಕತೆ ಮುಗಿತು ಅನ್ಕೋತೀವಿ. ನಮ್ಮ ಹೀರೋ ಅದಕ್ಕಿಂತ ಪವರ್ಫುಲ್ಲಾಗಿ ಫೈಟ್ ಮಾಡಿ ಅದು ಒಟ್ಟನ್ನು ಸಿಳ್ಕೊಂಡು ನಮ್ಮ ಹೀರೋಯಿನ್ ಮಾಡ್ತಾರೆ. ಅದು ಬಾಂಬ್ ಬ್ಲಾಸ್ಟ್ ಹಾಕೋಣ ಯೋಚನೆ ಮಾಡ್ತಾರೆ. ನಮ್ಮ ಹೀರೋಯಿನ್ನು ನಾಶ ಮಾಡೋಣ ಪ್ರಾಣಿಗಳನ್ನ ಅಂತ. ಜಾಗ ಬ್ಲಾಸ್ಟ್ ಆಗುತ್ತೆ ಬಟ್ ಹೀರೋಯಿನ್ ಸೇಫ್ ಆಗ್ತಾರೆ. ಬಟ್ ಆ ಪ್ರಾಣಿಗಳು ಇನ್ನೂ ಇರುತ್ತೆ. ಬಟ್ ನಮ್ಮ ಹೀರೋಯಿನ್ ಗೊತ್ತಿರಲ್ಲ. ಸೊ ಅಷ್ಟೇ ಎಲ್ಲ ನಾಶ ಹೊಟ್ಟು ಅಂತ ನಮ್ಮ ಹೀರೋಯಿನ್ ರಿಲ್ಯಾಕ್ಸ್ ಮಾಡಿಕೊಂಡು ಜಾಗ ಸೇಫಾಗಿ ಬರ್ತಾರೆ. ಒಂದು ಸ್ಟೇಷನ್ ರೀಚ್ ಆಗಿಬಿಟ್ರು. ಹೊರಗಡೆ ಬಂದು ಲಾಕ್ ಮಾಡ್ಕೊತಾರೆ. ಡೋರ್ನ ನಮ್ಮ ಕ್ಯಾರಲ್ ಲಾಕ್ ಮಾಡ್ಕೋತಾರೆ. ಸೊ ನಮ್ಮ ಹೀರೋಯಿನ್ಗೆ ಆಕ್ಸಿಜನ್ ಗಾಳಿ ಬರ್ತಾ ಇಲ್ಲ. ಸೊ ನಮ್ಮ ಕ್ಯಾರಲ್ ಮಾಡಿ ಅದು ಓಪನ್ ಆಗ್ತಾರೆ. ಕ್ಯಾರಲು ಕಾಪಾಡೋಕ್ಕೆ ನಮ್ಮ ಹೀರೋಯಿನ್ನ. ಸೊ ಲಕ್ಕಿ ಸ್ವಲ್ಪ ತೂತಾಗಿ ಸ್ವಲ್ಪ ನಮ್ಮ ಹೀರೋಯಿನ್ ಸ್ವಲ್ಪ ಗಾಳಿ ಬಿಡ್ತಾರೆ. ಸ್ವಲ್ಪ ಸೇವ್ ಮಾಡೋ ನಮ್ಮ ಹೀರೋಯಿನ್. ನೆಕ್ಸ್ಟ್ ವರ್ಷ ನಮ್ಮ ಮೈಕಲ್ಗೆ ಅವನಿಗೂ ರಿಲೀಸ್ ಮಾಡ್ತಾರೆ. ಅವನು ಅಂದರೆ ರಿಲ್ಯಾಕ್ಸ್ ಆಗ್ತಾನೆ. ಸೊ ಅಷ್ಟೇ ಎಲ್ಲ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅಷ್ಟೇ 3 ಜನ ಒಂದು ರೂಮ್ ಬರ್ತಾರೆ. ಒಂದು ಪ್ಯಾರೆಟ್ ರೂಮ್ ಅಂತ ಇರುತ್ತೆ. ಆ ರೂಮ್ ಅಂದರೆ ಸೇಫ್. ಅಲ್ಲಿಂದ ಈಸಿ ಆಗುತ್ತೆ ತಪ್ಪಿಸ್ಕೊಂಡು ಬಂದು ಕೋಡಿಗೆಲ್ಲ ಟ್ರೈ ಮಾಡ್ತಾರೆ. ಆಗಲ್ಲ ಏನು ಕೆಲಸ ಆಗಲ್ಲ. ಕ್ಯಾರಲ್ ಮೈಕಲ್ ನೋಡ್ತಾರೆ ಆಚೆ ಪ್ರಾಣಿಗಳು ಬೇರೆ ತುಂಬ ಹಠ ಆಗ್ಬಿಡ್ತಿದೆ. ಆ ಜಾಗ ಬ್ಲಾಸ್ಟ್ ಆಗೋ ಚಾನ್ಸ್ ಇದೆ. ದೊಡ್ಡ ದೈತ್ಯ ಪ್ರಾಣಿ ನೋಡ್ತಾರೆ ನಮ್ಮ ಹೀರೋಯಿನು. ಅಷ್ಟೇ ನಮ್ಮ ಕತೆ ಮುಗಿದು ಅನ್ಕೊಂಡು ಬರ್ತಾರೆ. ಈ ಕಡೆ ಕಂಪ್ಲೇರ್ ಬೇರೆ ಬ್ಲಾಸ್ಟ್ ಆಗುತ್ತೆ. ಆ ಕಡೆ ಬೇರೆ ಬ್ಲಾಸ್ಟ್ ಆಗುತ್ತೋ. ಸೊ 2 ಕಡೆನೂ ಬ್ಲಾಸ್ಟ್ ಆಗುತ್ತೋ. ನಮ್ಮ ಹೀರೋಯಿನ್ ಅಷ್ಟೇ ಕತೆ ಮುಗಿದು ಅನ್ಕೋತಾರೆ. ಆಚೆ ಕಡೆ ಫುಲ್ ಕವರ್ ಆಗಿಬಿಟ್ಟಿದೆ ಪ್ರಾಣಿಗಳು. ಬಿಡ್ತಾರೆ ಒಂದು ರೂಮ್ಗೆ. ಆ ರೂಮ್ ಕುತ್ಕೊಂಡ್ರೆ ವೆಹಿಕಲಿಂದ ಈಸಿ ಸರ್ಫಿಸ್ಗೆ ಗೊತ್ತಾಯಿತು. ಸೊ ಫಸ್ಟ್ ಮೇಲೆ ಕಳ್ಸ್ಕೊಡ್ತಾರೆ ಕೂತ್ಕೊ ಹೋಗು ಅಂತ. ಇಲ್ಲ ಅವನು ಹೇಳ್ತಾನೆ ಇಲ್ಲ ನೀವು ಹೋಗಿ ಅಂತ ನಮ್ಮ ಹೀರೋಯಿನ್ಗೆ ಮತ್ತು ಕ್ಯಾರಲ್ಗೆ ಹೇಳ್ತಾನೆ ಅವನು. ಇಲ್ಲ ನೀನು ಹೋಗ್ಬಿಡ್ಬೇಕಂತ ನಮ್ಮ ಹೀರೋಯಿನ್ ಹೇಳ್ತಾರೆ. ಓಕೆ ಅಂತ ಒಪ್ಕೋತಾನೆ. ಕ್ಯಾರಲ್ ಒಪ್ಕೋತಾರೆ. ಓಕೆ ಫಸ್ಟ್ ಹೋಗು ಅಂತ. ನಮ್ಮ ಹೀರೋಯಿನ್ ಬೊಂಬೆ ಇತ್ತಲ್ಲ ಅದು ಕೊಡ್ತಾರೆ. ತೊಗೊಂಡೋಗು ಸೇಫಾಗಿ ನಾನು ಇಟ್ಕೋಗಿ ಅಪ್ಪಗೋಸ್ಕರ ಅಂತ ಕೊಡ್ತಾರೆ ಅವನಿಗೆ. ಸೊ ಅವನ್ನ ಕ್ಲೋಸ್ ಮಾಡಿ ಅವನ್ನ ಕಳ್ಸಿಕೊಡ್ತಾರೆ ಸರ್ಫೇಸ್ಗೆ. ಇದರಿಂದ ಸರ್ಫೇಸ್ಗೆ ಈಸಿಯಾಗಿ ರಾಕೆಟ್ ಥರ ಅಲ್ಲಿಂದ ಹೊರ ಹೋಗ್ಬಿಡ್ತಾನೆ ಅವನು. ಸೊ ಅವ್ನು ಮೈಕಲ್ ಹೋಗ್ಬಿಟ್ಟ ಸೇಫ್ ಆಗ್ಬಿಟ್ಟ. ಸೊ ನೆಕ್ಸ್ಟ್ ನಮ್ಮ ಹೀರೋಯಿನ್ ಕ್ಯಾರಲ್ ಹೇಳ್ತಾರೆ. ಕ್ಯಾರಲ್ ಹೇಳ್ತಾರೆ ಹೀರೋಯಿನು ಇಲ್ಲ ನೀನು ಹೋಗು ಅಂತ ಹೇಳ್ತಾಳೆ. ಕ್ಯಾರಲ್ ಬಿಟ್ಟು ನೀನು ಹೋಗು ಅಂತ ಇಬ್ಬರು ಆಗಿ ಮಾಡ್ತಾರೆ. ಸ್ವಲ್ಪ ಫೈನಲಾಗಿ ನಮ್ಮ ಕ್ಯಾರಲ್ ಕಳ್ಸೋಣ ನಮ್ಮ ಹೀರೋಯಿನು. ಅದು ಕೋಡಿಂಗ್ ಎಲ್ಲ ಮಾಡಿ ಹೋಗು ನೀನು ನಾನು ಬರ್ತೀನಿ ಅಂತ ಹೇಳ್ತಾರೆ ನಮ್ಮ ಹೀರೋಯಿನ್ಗೆ. ನೀನು ಬರ್ತೀಯಲ್ವಾ ಅಂತ ಹೇಳ್ತಾರೆ. ಹಾಂ ನಾನು ಬರ್ತೀನಿ ಅಂತ ಸಮಾಧಾನ ಮಾಡಿ ಕಳ್ಸಿಕೊಡ್ತಾರೆ ನಮ್ಮ ಕ್ಯಾರಲ್ನ. ನೋಡಿ ನಮ್ಮ ಕ್ಯಾರಲ್ ಹೋಗ್ತಾರೆ ಮೇಲೆ ಎಷ್ಟು ಕ್ಯಾಡಿದ್ರೆ ಹೋಗ್ತಾರೆ. ಸೊ ಲಾಸ್ಟಲ್ಲಿ ನಮ್ಮ ಹೀರೋಯಿನ್ ಬದುಕೋತಾರೆ. ಬಟ್ ನಮ್ಮ ಹೀರೋಯಿನ್ಗೆ ಇನ್ನೂ ಅವರಿಬ್ಬರು ಬಂತಿಲ್ಲ. ಆಚೆ ಕಡೆ ಬೇರೆ ಪ್ರಾಣಿಗಳು ಬೇರೆ ಇದೆ ಅಟ್ಯಾಕ್ ಮಾಡೋಕ್ಕೆ ಬರ್ತಾಯಿದೆ ನಮ್ಮ ಹೀರೋಯಿನು. ಸೊ ನಮ್ಮ ಹೀರೋಯಿನ್ ಯೋಚನೆ ಮಾಡ್ತಾರೆ ಹಿಂಗಾರು ಹೋಗೋಕ್ಕಿಂತ ಮುಂಚೆ ಇದು ಅಟ್ಯಾಕ್ ಮಾಡಲೇಬೇಕು. ನೋಡಿ ಇಷ್ಟು ದೊಡ್ಡದಾಗಿ ದೈತ್ಯವಾಗಿದೆ ಪ್ರಾಣಿಗಳು. ಅಷ್ಟೇ ಇದು ಕೊಂದ್ಬಿಟ್ಟು ಹೋಗಬೇಕು ಅಂತ ನಮ್ಮ ಹೀರೋಯಿನ್ ಡಿಸೈಡ್ ಮಾಡ್ತಾರೆ.
ಅಲ್ಲಿ ಬಾಂಬ್ ಫಿಕ್ಸ್ ಮಾಡ್ತಾರೆ. ಇದು ಸ್ಪೇಸ್ ಬ್ಲಾಸ್ಟ್ ಆಗೋಕ್ಕೂ ಆ ಪ್ರಾಣಿ ಸಾಯೋಕ್ಕೂ ಕರೆಕ್ಟಾಗಿರುತ್ತೆ. ಸೊ ನಮ್ಮ ಹೀರೋಯಿನ್ ಯೋಚನೆ ಮಾಡ್ತಾರೆ, ಸೊ ಬಾಂಬ್ ಬ್ಲಾಸ್ಟ್ ಮಾಡಿ ಕೊಂದ್ಬಿಟ್ಟೆ ಹೋಗ್ಬೇಕು ಇಲ್ಲಿಂದ ಅಂತ. ಎಲ್ಲ ಸೆಟ್ಟಿಂಗ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ರೆಡಿ, ಅಷ್ಟೇ ಫಿನಿಶ್. ಪ್ರೆಸ್ ಮಾಡಿಬಿಟ್ರು, ಕತೆ ಮುಗುತ್ತೆ. ಫುಲ್ ಅದು ಶೂಟೌಟ್ ಆಗುತ್ತೆ, ಆ ಬಾಂಬೆಲ್ಲ ಬ್ಲಾಸ್ಟ್ ಆಗುತ್ತೆ. ಆ ಬ್ಲಾಸ್ಟ್ ವೇಗಕ್ಕೆ ಆ ಪ್ರಾಣಿಗಳಿರ್ತಾರೆ, ನಮ್ಮ ಹೀರೋಯಿನ್ ಆ ಪ್ರಾಣಿಲ್ಲ ಔಟ್ ಆಗಿಬಿಡ್ತಾರೆ. ಅಲ್ಲಿ ಕತೆ ಮುಗೀತು. ಸೊ ಅಷ್ಟೇ, ನಮ್ಮ ಹೀರೋಯಿನ್ ಕಣ್ಮುಚ್ಕೊಬಿಡ್ತಾರೆ, ಏನೂ ಆಗಿಲ್ಲ ಅಂತ. ಅಷ್ಟೇ, ಆ ಜಾಗ ಮುಗೀತು. ಫುಲ್ ಎಂಟೈರ್ ಸ್ಟೇಷನ್ನೇ ನಾಶ ಆಗೋಯಿತು. ಫುಲ್ ಸ್ಟೇಷನ್ ನೋಡಿ ತೋರಿಸ್ತಾರೆ ನಿಮಗೆ ಎಲ್ಲ. ಅಲ್ಲಿಂದ ಪ್ರಾಣಿ ಕೂಡ ದೊಡ್ಡದಾಗಿದೆ. ಸೊ ಪ್ರಾಣಿನ ಕೊಂದ್ಬಿಟ್ರು. ಸ್ಟೇಷನ್ ಮತ್ತು ಸ್ಟೇಷನ್ ಕಾಪಾಡಾಯಿತು, ಜನಗಳನ್ನ ಕಾಪಾಡಾಯಿತು, ಸ್ಟೇಷನ್ ನಾಶ ಆಯಿತು. ಸೊ ಹೀರೋ ಒಂಥರ ಹ್ಯಾಪಿನೆಸ್, ಹೀರೋಯಿನ್ಗೆ ಸಾಧನೆ ಮಾಡೋಷ್ಟು ಖುಷಿ ಆಯಿತು ನಮ್ಮ ಹೀರೋಯಿನ್ಗೆ. ಸೊ ಈ ಘಟನೆ ಬಂದು ಪೇಪರಲ್ಲಿ ಹಾಕ್ಬಿಟ್ಟಿದ್ದಾರೆ. ನಮ್ಮ ಕ್ಯಾರಲ್ ಮೈಕಲ್ ಬದುಕೊಂಡ್ರು, ಅವ್ರು ಇಂಟರ್ವ್ಯೂ ಮಾಡಿ ಈ ಥರ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈ ಥರ ಆಳ ಇದೆ, ಸ್ಪೆಸಿಫಿಕ್ ಇದೆ ಪ್ರಾಣಿ ಎಲ್ಲ ನಮ್ಗೆ ಗೊತ್ತಾಗುತ್ತೆ ಇವಾಗ. ಮತ್ತು ಹೀರೋಯಿನ್ ಕೊಟ್ಟೆ ಬೊಂಬೆ ಕೂಡ ಅವ್ರು ಡಿಸ್ಪ್ಲೇ ಮಾಡ್ತಾರೆ, ಈ ಥರ ಅವ್ರು ಕೊಟ್ಟಿದ್ದ ಬೊಂಬೆ ಅಂತೆಲ್ಲ ಗೊತ್ತಾಗುತ್ತೆ. ಇಲ್ಲಿಗೆ ಸೀನ್ ಎಂಡ್ ಆಗುತ್ತೆ. ಸೊ ಮತ್ತೆ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅಂತ ನಂಗೆ ತಿಳಿಸ್ಕೊಡ್ತಾರೆ ಈ ಫಿಲಮ್. ಸೊ ಇಲ್ಲಿಗೆ ಈ ಫಿಲಮ್ ಎಂಡ್ ಆಗುತ್ತೆ. ಐ ಹೋಪ್ ನಿಮ್ಗೆ ಇಷ್ಟ ಆಗ್ಬೋದು ಅನ್ಕೋತೀನಿ. ಈ ಫಿಲಮ್ ಸೈನ್ಸ್ ಫಿಲಮು, ಒಳ್ಳೆ ಫಿಲಮ್, ನಂಗೆ ಇಷ್ಟ ಆಯಿತು. ಸೊ ಈ ಥರ ಮೂವಿ ಬೇಕಾದ್ರೆ ಕಮೆಂಟ್ ತಿಳಿಸ್ಕೊಡಿ, ರಿವ್ಯೂ ಮಾಡಿಕೊಡ್ತೀನಿ ನಿಮಗೋಸ್ಕರ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟು. ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಒಂದು ದಯವಿಟ್ಟು ಲೈಕ್ ಮಾಡಿ. ಸೇಫಾಗಿರಿ, ಹ್ಯಾಪಿಯಾಗಿರಿ. ಗುಡ್ ನೈಟ್.